ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆಯ ಗ್ರಾಮ ಸಭೆಯ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿದೆ. ಈ ಸಭೆಯನ್ನು ಮಕ್ಕಳ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗುತ್ತದೆ. शुक्लांबरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये गजमुखने गणपति निनगे ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ಭಾದ್ರಪದ ಶುಕ್ಲದ ಚೌತಿ ಎಂದು ನೀ ಮನೆ ಮನೆಗೂ ದಯ ಮಾಡಿ ಅರಸು ಎಂದು ನಿನ್ನ ಸನ್ನಿಧಾನದಿ ತಲೆಬಾಗಿ ಕೈಯ ಮುಗಿದು ಬೇಡುವೆ ಭಕ್ತರಿಗೆ ನೀ ದಯ ಸಿಂಧು ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ಈ 7 ಲೋಕದ ಅಣುವಿನ ವ್ಯಾಪಾರದ ಸಾಧನಕ್ಕೆ ನೀ ಕಾರಣ ನಿನ್ನಲುಮೆ ನೋಟದ ಒಂದ ಕಿರಣ ನೀಡಿದರೆ ಸಾಕಯ್ಯ ಜನ್ಮ ಪಾವನ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೆ ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ ಪಾಲಿಸುವ ಪರದೈವ ಬೇರೆ ಕಾಣೆ ಪಾಪದ ಪಂಕದಲ್ಲಿ ಪದುಮ ಎನಿಸಿಯನ್ನ ಪಾದಸೇವೆ ಬಂದೇ ಜನ್ಮ ಸಹನ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ. ಶಿವಪುರ ಸರ್ಕಾರಿ ಶಾಲೆಯ ಮಕ್ಕಳಿಗೆ ವಂದನೆಗಳು. ಜಿಲ್ಲಾ ಪಂಚಾಯತ್ ತುಮಕೂರು, ತಾಲೂಕ್ ಪಂಚಾಯತಿ ಗುಬ್ಬಿ, ಶಿವಪುರ ಗ್ರಾಮ ಪಂಚಾಯತಿಯ ಸಹಯೋಗದೊಂದಿಗೆ ಸಾಮಾಜಿಕ ಪರಿಶೋಧನೆಯನ್ನು 2023-24ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿದೆ. ಈ ಸಭೆಯ ಅಧ್ಯಕ್ಷತೆ ವಹಿಸಿ ಯಶಸ್ವಿಯಾಗಿ ನಡೆಸಿಕೊಡಬೇಕು ಅಂತ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಜಯಲಕ್ಷ್ಮಿ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಮಾರ್ಗದರ್ಶಿ ಅಧಿಕಾರಿಗಳಾದ ಡಾಕ್ಟರ್ ಟಿ ಸುರೇಶ್ ರವರು ಮುಖ್ಯ ಪಶು ವೈದ್ಯಾಧಿಕಾರಿ ಆಡಳಿತ ಪಶು ವೈದ್ಯಾಧಿಕಾರಿ ಗುಬ್ಬಿ ಇಲಾಖೆಯವರು ಪರವಾಗಿ ಬಂದಂತಹ ಆಗಲವಾಡಿ ಪಶು ವೈದ್ಯಾಧಿಕಾರಿಗಳಾದ ಮಲ್ಲಿಕಾರ್ಜುನ್ ಅವರು ಸಹ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ತಾಲೂಕು ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮದ ವ್ಯವಸ್ಥಾಪಕರಾದಂತಹ ಮೋಹನ್ ಕುಮಾರ್ ಟಿವಿ ಅವರು ಇದ್ದಾರೆ, ಅವರು ಸಹ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತ ಬಯಸ್ತೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂತಹ ರತನ್ನವರು ಸಹ ಇದ್ದಾರೆ, ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತ ಬಯಸ್ತೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಪ್ರಕಾಶ್ ಅವರು ಸಹ ಇದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಬಸವರಾಜ್ ಅವರು ಸಹ ಇದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ರಾಘವೇಂದ್ರ ಅವರು ಸಹ ಇದ್ದಾರೆ, ಅವ್ರಿಗೂ ಸಹ ಸ್ವಾಗತ ಬಯಸ್ತೇನೆ. ಅದೇ ರೀತಿ ನಮ್ಮ ನರೇಗಾ ತಾಂತ್ರಿಕ ಸಹಾಯಕರಾದಂಥ ಮಧುರ್ ಅವರು ಸಹ ಇದ್ದಾರೆ, ಅವ್ರಿಗೂ ಸಹ ಸ್ವಾಗತ ಬಯಸ್ತೇನೆ. ಅದೇ ರೀತಿ ತಾಲೂಕು ಸಂಯೋಜಕರಾದಂಥ ಶ್ರೀ ನಾಗರಾಜ್ ಅವರು ಸಹ ಇದ್ದಾರೆ, ಅವ್ರಿಗೂ ಸಹ ಸ್ವಾಗತ ಬಯಸ್ತೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಂತಹ ಎಚ್.ಎಸ್. ತಿಪ್ಪೇಸ್ವಾಮಿ ಅವರು ಇದ್ದಾರೆ, ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತ ಬಯಸ್ತೇನೆ. ಅದೇ ರೀತಿ ಗ್ರಾಮ ಪಂಚಾಯತಿಯ ಸಂಪನ್ಮೂಲ ವ್ಯಕ್ತಿಗಳಾದಂಥ ದೀಪ, ರಂಗಸ್ವಾಮಿ, ರಾಜೇಶ್ವರಿ, ಶಿವಕುಮಾರ್, ನವ್ಯ ಇವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಇಲ್ಲಿ ಆಗಮಿಸಿರ್ತಕ್ಕಂಥ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮಸ್ಥರಿಗೂ ಹಾಗೂ ಸ್ತ್ರೀ ಶಕ್ತಿ ಸಂಘದವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಈಗ ಕಾರ್ಯಕ್ರಮದ ಉದ್ಘಾಟನೆಯನ್ನು ವೇದಿಕೆ ಮೇಲೆ ಅಧ್ಯಕ್ಷರು ಮಾರ್ಗದರ್ಶಿ ಅಧಿಕಾರಿಗಳು ನಡೆಸಿಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಮಾಡಿದಂತ ವೇದಿಕೆ ಮೇಲೆ ಅಧ್ಯಕ್ಷರು ಹಾಗೂ ಸದಸ್ಯರು ಎಲ್ಲರಿಗೂ ಧನ್ಯವಾದಗಳು. ಈಗ
2023-24ನೇ ಸಾಲಿನಲ್ಲಿ ಶಿವಪುರ ಗ್ರಾಮ ಪಂಚಾಯತಿಯಲ್ಲಿ ನಡೆದಂತಹ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆಯ ವರದಿಯನ್ನು ಶ್ರೀ ರಂಗಸ್ವಾಮಿ ಅವರು ವರದಿ ಸಲ್ಲಿಸಲಿದ್ದಾರೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಮಾರ್ಗದರ್ಶಿ ಅಧಿಕಾರಿಗಳಾದ ಶ್ರೀ ಡಾಕ್ಟರ್ ಸುರೇಶ್ ಸರ್ ಅವರು, ಪಶು ಸಂಗೋಪನಾ ಇಲಾಖೆ ಗುಬ್ಬಿ ಇವರ ಅನುಪಸ್ಥಿತಿಯಲ್ಲಿ ಶ್ರೀ ಮಲ್ಲಿಕಾರ್ಜುನರವರು, ಪಶು ವೈದ್ಯಾಧಿಕಾರಿಗಳು ಅಗಲವಾಡಿ ರವರೇ, ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವಾನ್ವಿತ ಸರ್ವ ಸದಸ್ಯರುಗಳು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು ಹಾಗೂ ಪಂಚಾಯಿತಿ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಉದ್ದೇಶಗಳು ಬೇಡಿಕೆ ಪ್ರಕಾರ ಒಂದು ಆರ್ಥಿಕ ವರ್ಷದಲ್ಲಿ ಪ್ರತಿ ಕುಟುಂಬಕ್ಕೆ 100 ದಿನಗಳಿಗೆ ಕಡಿಮೆ ಇಲ್ಲದಂತೆ ಉದ್ಯೋಗವನ್ನು ಒದಗಿಸುವುದು, ಇದರ ಜೊತೆಗೆ ದೀರ್ಘಕಾಲ ಬಾಳಿಕೆ ಬರುವಂತಹ ಹಾಗೂ ಉತ್ಪಾದನಾಶೀಲ ಆಸ್ತಿಗಳನ್ನು ಸೃಜನೆ ಮಾಡುವಂಥದ್ದು, ಬಡವರ ಜೀವನೋಪಾಯದ ಸಂಪನ್ಮೂಲಗಳನ್ನು ಬಲಪಡಿಸುವುದು, ಸ್ವಯಂ ಪ್ರೇರಿತವಾಗಿ ಸಾಮಾಜಿಕ ಒಳಗೊಳ್ಳುವಿಕೆಯನ್ನು ಖಚಿತಪಡಿಸಿಕೊಳ್ಳುವಂತಹದ್ದು ಹಾಗೂ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಬಲಪಡಿಸುವುದು. ಪಂಚಾಯತ್ ರಾಜ್ ಸಂಸ್ಥೆಗಳು ಅಂದರೆ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ. ಈ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಕೂಲಿ ಕಾರ್ಮಿಕರಿಗೆ ನೀಡಲಾಗಿರುವ ಪ್ರಮುಖ ಹಕ್ಕುಗಳು ಉದ್ಯೋಗ ಚೀಟಿಯನ್ನು ಪಡೆಯುವಂತಹ ಹಕ್ಕುಳ್ಳವರಾಗಿರುತ್ತಾರೆ. ನಮೂನೆ 6ರಲ್ಲಿ ಕೆಲಸಕ್ಕಾಗಿ ಅರ್ಜಿ ಸಲ್ಲಿಸಿದ 15 ದಿನಗಳೊಳಗಾಗಿ ಕೆಲಸ ಪಡೆಯುವಂತಹ ಹಕ್ಕುಳ್ಳವರಾಗಿರುತ್ತಾರೆ. ನಿರುದ್ಯೋಗ ಭತ್ಯೆ ಪಡೆಯುವಂತಹ ಹಕ್ಕುಳ್ಳವರಾಗಿರುತ್ತಾರೆ. ವಿಳಂಬ ಕೂಲಿ ಪಾವತಿ ಪಡೆಯುವಂತಹ ಹಕ್ಕುಳ್ಳವರಾಗಿರುತ್ತಾರೆ. ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 5 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಕೆಲಸ ಪಡೆಯುವಂತಹ ಹಕ್ಕುಳ್ಳವರಾಗಿರುತ್ತಾರೆ. ಕಾಮಗಾರಿ ಸ್ಥಳದಲ್ಲಿ ನೀರು, ನೆರಳಿನ ವ್ಯವಸ್ಥೆ ಹಾಗೂ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ಪಡೆಯುವಂತಹ ಹಕ್ಕುಳ್ಳವರಾಗಿರುತ್ತಾರೆ. ಕುಂದು ಕೊರತೆಗಳನ್ನು ಕಾಲಮಿತಿಯೊಳಗೆ ಪರಿಹರಿಸಿಕೊಳ್ಳುವ ಹಕ್ಕುಳ್ಳವರಾಗಿರುತ್ತಾರೆ. ಕಾಮಗಾರಿ ಸ್ಥಳದಲ್ಲಿ ಗಾಯಗಳಾದಲ್ಲಿ, ಅಂಗವಿಕಲತೆ ಅಥವಾ ಮರಣ ಸಂಭವಿಸಿದಲ್ಲಿ ಸರ್ಕಾರದ ವತಿಯಿಂದ ಸೂಕ್ತ ಪರಿಹಾರ ಪಡೆಯುವ ಹಕ್ಕುಳ್ಳವರಾಗಿರುತ್ತಾರೆ. ಈ ಸಾಮಾಜಿಕ ಪರಿಶೋಧನೆಯ ಮುಖ್ಯ ಉದ್ದೇಶ ಸಮುದಾಯ ಆಧಾರಿತ ಭಾಗವಹಿಸುವಿಕೆಯನ್ನು ಹೆಚ್ಚಿಸುವಂಥದ್ದು, ಯೋಜನೆಯು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳಲು ಸಹಕಾರಿಯಾಗುವುದು, ಫಲಾನುಭವಿಗಳು ತಮ್ಮ ಅಗತ್ಯತೆ ಮತ್ತು ಕುಂದುಕೊರತೆಗಳನ್ನು ವ್ಯಕ್ತಪಡಿಸಲು ವೇದಿಕೆಯನ್ನು ಒದಗಿಸುವುದು, ಅನುಷ್ಠಾನ ಪ್ರಕ್ರಿಯೆಯಲ್ಲಾಗುವ ಸೋರಿಕೆಯನ್ನು ಕಡಿಮೆ ಮಾಡುವ ಮೂಲಕ ಯೋಜನೆಯನ್ನು ಬಲಪಡಿಸುವುದು. ಇದು ಈ ಸಾಮಾಜಿಕ ಪರಿಶೋಧನೆಯ ಮುಖ್ಯ ಉದ್ದೇಶ. ಈ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ವೈಯಕ್ತಿಕ ಕಾಮಗಾರಿಗಳನ್ನು ತಾವು ಅನುಷ್ಠಾನ ಮಾಡ್ಕೋಬಹುದು. ಅದರಲ್ಲಿ ಬದು ನಿರ್ಮಾಣಕ್ಕೆ ಪ್ರತಿ ಎಕರೆಗೆ 17,000, ಕೋಳಿ ಶೆಡ್ ನಿರ್ಮಾಣಕ್ಕೆ 60,000, ದನದ ಶೆಡ್ ನಿರ್ಮಾಣಕ್ಕೆ 57,000, ಹಂದಿ ಶೆಡ್ ನಿರ್ಮಾಣಕ್ಕೆ 87,000, ಮೇಕೆ ಶೆಡ್ ನಿರ್ಮಾಣಕ್ಕೆ 70,000, ಬಯೋಗ್ಯಾಸ್ ಘಟಕ ನಿರ್ಮಾಣಕ್ಕೆ 50,000, ಬಚ್ಚಲು ಹುಂಡಿ ನಿರ್ಮಾಣಕ್ಕೆ 14,000 ರೂಗಳನ್ನು ನಿಗದಿಪಡಿಸಲಾಗಿದೆ. ಹಾಗೆ ತೋಟಗಾರಿಕಾ ಬೆಳೆಗಳಾದ ಕಾಳುಮೆಣಸು, ನಿಂಬೆ, ಮೋಸಂಬಿ, ಕಿತ್ತಳೆ, ಬಾಳೆ, ವಿಳೆದೆಲೆ ಅಂಬು, ತೆಂಗು, ನೇರಳೆ, ಗುಲಾಬಿ, ಕರಿಬೇವು, ಲವಂಗ ಹೀಗೆ ಹಲವಾರು ತೋಟಗಾರಿಕಾ ಬೆಳೆಗಳನ್ನು ಬೆಳೆದು ತಮ್ಮ ಜಮೀನುಗಳನ್ನು ಅಭಿವೃದ್ಧಿ ಪಡಿಸಬಹುದು. ಹಾಗೆ ಸಮುದಾಯ ಕಾಮಗಾರಿಗಳಾದ ಹೊಸದಾಗಿ ಕೆರೆಕಟ್ಟೆ ನಿರ್ಮಾಣ, ಕೆರೆಗಳ ಹೂಳೆತ್ತುವುದು, ಕಲ್ಯಾಣಿ ಅಭಿವೃದ್ಧಿ, ಮಲ್ಟಿ ಆರ್ಚ್ ಚೆಕ್ ಡ್ಯಾಮ್, ತಡೆಯಣೆ, ಅಂಗನವಾಡಿ ಕಟ್ಟಡ ನಿರ್ಮಾಣ, ಸರ್ಕಾರಿ ಶಾಲೆಗಳ ಕಾಂಪೌಂಡ್ ನಿರ್ಮಾಣ, ಸರ್ಕಾರಿ ಶಾಲೆಗಳಿಗೆ ಅಡಿಗೆ ಕೋಣೆ ನಿರ್ಮಾಣ, ಮಳೆ ನೀರು ಕೊಯ್ಲು ನಿರ್ಮಾಣ, ಸಿಸಿ ರಸ್ತೆ ನಿರ್ಮಾಣ, ಸಿಸಿ ಚರಂಡಿ ನಿರ್ಮಾಣ ಹೀಗೆ ಹಲವಾರು ಸಮುದಾಯ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿಕೊಂಡು ತಮ್ಮ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಬಹುದು. ಈ ಎಲ್ಲಾ ಕಾಮಗಾರಿಗಳನ್ನು ಆಯಾ ವಾರ್ಡಿನ ಸದಸ್ಯರ ಅಧ್ಯಕ್ಷತೆಯಲ್ಲಿ ಕಾಮಗಾರಿಗಳನ್ನ ಪಟ್ಟಿ ಮಾಡಿಕೊಂಡು ಆ ಪಟ್ಟಿ ಮಾಡಿಕೊಂಡಂತ ಕಾಮಗಾರಿಗಳನ್ನ ಗ್ರಾಮ ಸಭೆಯಲ್ಲಿ ಆಯ್ಕೆ ಮಾಡಿಕೊಂಡು ಕ್ರಿಯಾ ಯೋಜನೆ ಪಟ್ಟಿ ತಯಾರು ಮಾಡಿ ಆಡಳಿತಾತ್ಮಕ ಮತ್ತು ತಾಂತ್ರಿಕ ಮಂಜೂರಾತಿಗಾಗಿ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗೆ ಸಲ್ಲಿಸಬೇಕಾಗುತ್ತೆ.
ತಾಲೂಕ್ ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ವತಿಯಿಂದ ಮಂಜೂರಾತಿಯಾಗಿ ಬಂದ ನಂತರ ಆದ್ಯತಾವಾರು ಕಾಮಗಾರಿಗಳನ್ನು ಅನುಷ್ಠಾನ ಮಾಡ್ಕೋಬೇಕಾಗುತ್ತೆ. ಆದ್ಯತಾವಾರು ಅಂದರೆ ಮೊದಲನೇದಾಗಿ ಭೂ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಕಾಮಗಾರಿಗಳು, ಎರಡನೇದಾಗಿ ಜಲ ಸಂರಕ್ಷಣೆಗೆ ಸಂಬಂಧಪಟ್ಟಂತ ಕಾಮಗಾರಿಗಳು, ಮೂರನೇದಾಗಿ ಅರಣ್ಯೀಕರಣಕ್ಕೆ ಸಂಬಂಧಪಟ್ಟಂತ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಬೇಕಾಗುತ್ತೆ. ನಂತರ ಉಳಿದ ಕಾಮಗಾರಿಗಳನ್ನು ನಿಯಮಾನುಸಾರ ಆದ್ಯತಾವಾರು ಕಾಮಗಾರಿಗಳನ್ನು ಅನುಷ್ಠಾನ ಮಾಡ್ಕೋಬೇಕಾಗುತ್ತೆ. ಈ ವೈಯಕ್ತಿಕ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿಕೊಳ್ಳಲು ಅರ್ಹ ಫಲಾನುಭವಿಗಳು ಈ ವ್ಯಾಪ್ತಿಯಲ್ಲಿ ಯಾರ್ಯಾರು ಬರ್ತಾರೆ ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು, ಮಹಿಳಾ ಪ್ರಧಾನ ಕುಟುಂಬದವರು, ಸಣ್ಣ ಮತ್ತು ಅತಿ ಸಣ್ಣ ರೈತರು, ವಿಶೇಷ ಚೇತನರು ಹಾಗೂ ವಸತಿ ಫಲಾನುಭವಿಗಳು ಈ ನರೇಗಾ ಯೋಜನೆಯಡಿ ವ್ಯಾಪ್ತಿಗೆ ಒಳಪಟ್ಟಿರುತ್ತಾರೆ. ಹಾಗೆ 1/4/2023ರಿಂದ 31/3/2024 ಅವಧಿಯಲ್ಲಿ ಈ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಗ್ರಾಮ ಪಂಚಾಯಿತಿ ವತಿಯಿಂದ 194 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಅದರಲ್ಲಿ 12 ಸಮುದಾಯ ಕಾಮಗಾರಿಗಳು, 182 ವೈಯಕ್ತಿಕ ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಒಟ್ಟು ಗ್ರಾಮ ಪಂಚಾಯಿತಿ ವತಿಯಿಂದ ಈ ಅವಧಿಯಲ್ಲಿನ ವೆಚ್ಚ 73,22,420 ರೂಗಳನ್ನು ಈ ಅವಧಿಯಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ವೆಚ್ಚ ಮಾಡಲಾಗಿದೆ. ಹಾಗೆ ಸಾಮಾಜಿಕ ಅರಣ್ಯ ಇಲಾಖೆಯಿಂದ 7 ಸಮುದಾಯ ಕಾಮಗಾರಿ, 3 ವೈಯಕ್ತಿಕ ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಈ ಕಾಮಗಾರಿಗಳ ವೆಚ್ಚ 38,27,705 ರೂಗಳನ್ನು ಅರಣ್ಯ ಇಲಾಖೆಯಿಂದ ವೆಚ್ಚ ಮಾಡಲಾಗಿದೆ. ಕೃಷಿ ಇಲಾಖೆಯಿಂದ 33 ವೈಯಕ್ತಿಕ ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಈ ಕಾಮಗಾರಿಗಳ ವೆಚ್ಚ 14,12,836. ತೋಟಗಾರಿಕೆ ಇಲಾಖೆಯಿಂದ 14 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಈ ಕಾಮಗಾರಿಗಳ ವೆಚ್ಚ 3,84,256. ರೇಷ್ಮೆ ಇಲಾಖೆಯಿಂದ 3 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಈ ಕಾಮಗಾರಿಯ ವೆಚ್ಚ 1,10,600 ರೂಗಳನ್ನು ರೇಷ್ಮೆ ಇಲಾಖೆಯಿಂದ ವೆಚ್ಚ ಮಾಡಲಾಗಿದೆ. ಹಾಗೆ ಗ್ರಾಮ ಪಂಚಾಯಿತಿ, ಸಾಮಾಜಿಕ ಅರಣ್ಯ ಇಲಾಖೆ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆಯಿಂದ ಎಲ್ಲ ಇಲಾಖೆಗಳ ಒಟ್ಟು ಕಾಮಗಾರಿಗಳ ಸಂಖ್ಯೆ 254. ಈ ಎಲ್ಲಾ ಕಾಮಗಾರಿಗಳ ವೆಚ್ಚ 1,30,57,818 ರೂಗಳನ್ನು 1/4/2023ರಿಂದ 31/3/2024 ಅವಧಿಯಲ್ಲಿ ವೆಚ್ಚ ಮಾಡಲಾಗಿದೆ. ಹಾಗೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಿಗದಿಪಡಿಸಿದ ವೇಳಾಪಟ್ಟಿ ಪ್ರಕಾರ ಈ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಮತ್ತು ನಮ್ಮ ತಂಡದವರು ದಿನಾಂಕ 10/3/2025ರಿಂದ 13/3/2025ರವರೆಗೆ ಈ ಅವಧಿಯಲ್ಲಿ ಅನುಷ್ಠಾನಗೊಂಡಂತ ಕಾಮಗಾರಿಗಳ ಕಡತ ಪರಿಶೀಲನೆ, ಸ್ಥಳ ಪರಿಶೀಲನೆ, ಇದಕ್ಕೆ ಸಂಬಂಧಪಟ್ಟಂತೆ ಮನೆ ಭೇಟಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದರ ಕ್ರೋಢೀಕೃತ ವರದಿಯನ್ನು ತಯಾರು ಮಾಡಿ ಈ ಸಭೆಯಲ್ಲಿ ಮಂಡಿಸುವುದೇ ಇದರ ಉದ್ದೇಶವಾಗಿದೆ. ಪ್ರತಿ ಕಾಮಗಾರಿಗಳ ಹೆಸರು, ಆ ಕಾಮಗಾರಿಗೆ ಆದಂತಹ ವೆಚ್ಚದ ವಿವರವನ್ನು ತಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ. ನಾನು ಓದತಕ್ಕಂಥ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಕಾಮಗಾರಿ ಅನುಷ್ಠಾನವಾಗದೆ ಹಣ ಪಾವತಿ ಆಗಿದ್ದರೂ ತಮ್ಮ ಗಮನಕ್ಕೆ ಬಂದಲ್ಲಿ ಈ ಸಭೆಯಲ್ಲಿ ತಿಳಿಸಬಹುದು. ಮೊದಲನೇದಾಗಿ ದ್ಯಾವರನಟ್ಟಿ ಗ್ರಾಮದ ಈರಮ್ಮ ಕೋಂ ಚೆನ್ನಯ್ಯನವರ ವಸತಿ ನಿರ್ಮಾಣ 17,696. ದ್ಯಾವರನಟ್ಟಿ ಗ್ರಾಮದ ಜಯಣ್ಣ ಬಿನ್ ರಂಗಯ್ಯನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 34,444. ದ್ಯಾವರನಟ್ಟಿ ಗ್ರಾಮದ ಮಹದೇವಮ್ಮ ಕೋಂ ಮಂಜುನಾಥ್ರವರ ವಸತಿ ನಿರ್ಮಾಣ 13,272. ದ್ಯಾವರನಟ್ಟಿ ಗ್ರಾಮದ ಲಕ್ಷ್ಮಕ್ಕ ಕೋಂ ಚನ್ನಬಸವರಾಜುರವರ ವಸತಿ ನಿರ್ಮಾಣ 8,848. ದ್ಯಾವರನಟ್ಟಿ ಗ್ರಾಮದ ಶಿವಮ್ಮ ಕೋಂ ವೀರಯ್ಯನವರ ವಸತಿ ನಿರ್ಮಾಣ 22,120. ಎಕ್ಕಲಕಟ್ಟೆ ಗ್ರಾಮದ ದೇವಿರಮ್ಮ ಕೋಂ ಪಾಲಾಕ್ಷಯ್ಯನವರ ವಸತಿ ನಿರ್ಮಾಣ 17,696. ಎಕ್ಕಲಕಟ್ಟೆ ಗ್ರಾಮದ ಸುನೀತಾ ಕೋಂ ಶಿವಕುಮಾರ್ ಅವರ ವಸತಿ ನಿರ್ಮಾಣ 24,332. ಎಕ್ಕಲಕಟ್ಟೆ ಗ್ರಾಮದ ಶೈಲಮ್ಮ ಕೋಂ ಬಸವರಾಜರವರ ವಸತಿ ನಿರ್ಮಾಣ 13,272. ಎಕ್ಕಲಕಟ್ಟೆ ಗ್ರಾಮದ ಸಣ್ಣಮ್ಮ ಕೋಂ ಬಸವಲಿಂಗಯ್ಯನವರ ವಸತಿ ನಿರ್ಮಾಣ 8,848. ಎಕ್ಕಲಕಟ್ಟೆ ಗ್ರಾಮದ ಸಿದ್ದಗಂಗಮ್ಮ ಕೋಂ ಶಿವಣ್ಣನವರ ವಸತಿ ನಿರ್ಮಾಣ 2,212. ಎಕ್ಕಲಕಟ್ಟೆ ಗ್ರಾಮದ
ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲಾ ಹತ್ತಿರ ಕಾಂಪೌಂಡ್ ನಿರ್ಮಾಣ. ಕೂಲಿ ಮೊತ್ತ 1,02,384, ಸಾಮಗ್ರಿ ಮೊತ್ತ 3,58,649, ಒಟ್ಟು 4,61,033 ರೂಗಳನ್ನು ಈ ಕಾಮಗಾರಿಗೆ ವೆಚ್ಚ ಮಾಡಲಾಗಿದೆ. ಎಕ್ಕಲಕಟ್ಟೆ ಗ್ರಾಮದ ಜಯಮಕುಂ ಶಿವಲಿಂಗಯ್ಯನವರ ದನದ ಶೆಡ್ ನಿರ್ಮಾಣ. ಸಾಮಗ್ರಿ ಮೊತ್ತ 23,134. ಎಕ್ಕಲಕಟ್ಟೆ ಗ್ರಾಮದ ಒಂಪುರಮ್ಮ ಕೋಂ ನಾರಾಯಣಪ್ಪನವರ ವಸತಿ ನಿರ್ಮಾಣ 15,484. ಎಕ್ಕಲಕಟ್ಟೆ ಗ್ರಾಮದ ಗಂಗಮ್ಮ ಕೋಂ ತಿಮ್ಮಯ್ಯನವರ ವಸತಿ ನಿರ್ಮಾಣ 25,280. ಎಕ್ಕಲಕಟ್ಟೆ ಗ್ರಾಮದ ಗೀತಮ್ಮ ಕೋಂ ಶಿವರಾಜುರವರ ವಸತಿ ನಿರ್ಮಾಣ 22,120. ಎಕ್ಕಲಕಟ್ಟೆ ಗ್ರಾಮದ ಗೀತಾ ಕೋಂ ಮೂರ್ತಿರವರ ವಸತಿ ನಿರ್ಮಾಣ 13,272. ಎಕ್ಕಲಕಟ್ಟೆ ಗ್ರಾಮದ ಗೋಪಾಲಯ ಬಿನ್ ದುರ್ಗಯ್ಯನವರ ಜಮೀನಿನಲ್ಲಿ ತೆಂಗು ಕಾಮಗಾರಿ 39,816. ಈಗ ತಾನೇ ಈ ಒಂದು ಗ್ರಾಮ ಸಭೆಗೆ ಸೋಷಿಯಲ್ ಪಾಸ್ಟ್ನ ಜಮೀರ್ ಉಲ್ಲಾ ಅವರು ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತ ಬಯಸ್ತೇನೆ. ಎಕ್ಕಲಕಟ್ಟೆ ಗ್ರಾಮದ ಗೋಪಾಲಯ ಬಿನ್ ದುರ್ಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 28,756. ಎಕ್ಕಲಕಟ್ಟೆ ಗ್ರಾಮದ ಚಿತ್ತಮ್ಮ ಕೋಂ ಕಾಟೆಯನವರ ವಸತಿ ನಿರ್ಮಾಣ 26,544. ಎಕ್ಕಲಕಟ್ಟೆ ಗ್ರಾಮದ ನಾಗಮಣಿ ಕೋಂ ನಾರಾಯಣರವರ ವಸತಿ ನಿರ್ಮಾಣ 6,636. ಎಕ್ಕಲಕಟ್ಟೆ ಗ್ರಾಮದ ನಾಗಮ್ಮ ಕೋಂ ಗಿರೀಶ್ ರವರ ವಸತಿ ನಿರ್ಮಾಣ 22,120. ಎಕ್ಕಲಕಟ್ಟೆ ಗ್ರಾಮದ ಮಹಾಲಿಂಗಮ್ಮ ಕೋಂ ಶಿವಲಿಂಗಯ್ಯನವರ ವಸತಿ ನಿರ್ಮಾಣ 17,696. ಎಕ್ಕಲಕಟ್ಟೆ ಗ್ರಾಮದ ರತ್ನಮ್ಮ ಕೋಂ ರಾಮಣ್ಣನವರ ವಸತಿ ನಿರ್ಮಾಣ 8,848. ಎಕ್ಕಲಕಟ್ಟೆ ಗ್ರಾಮದ ರಮ್ಯಾ ಕೋಂ ಸುರೇಶ್ ಅವರ ವಸತಿ ನಿರ್ಮಾಣ 15,484. ಎಕ್ಕಲಕಟ್ಟೆ ಗ್ರಾಮದ ರಾಧಮ್ಮ ಕೋಂ ಈರಣ್ಣನವರ ವಸತಿ ನಿರ್ಮಾಣ 13,272. ಎಕ್ಕಲಕಟ್ಟೆ ಗ್ರಾಮದ ರಾಮಚಂದ್ರಯ್ಯ ಬಿನ್ ಹನುಮಂತಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 42,028. ಎಕ್ಕಲಕಟ್ಟೆ ಗ್ರಾಮದ ಶಿವಮ್ಮ ಕೋಂ ಚಿತ್ರಲಿಂಗಯ್ಯನವರ ವಸತಿ ನಿರ್ಮಾಣ 16,060. ಎಕ್ಕಲಕಟ್ಟೆ ಗ್ರಾಮದ ಶುಭ ಕೋಂ ರಾಮಲಿಂಗಯ್ಯನವರ ವಸತಿ ನಿರ್ಮಾಣ 26,228. ಎಕ್ಕಲಕಟ್ಟೆ ಗ್ರಾಮದ ಸುವರ್ಣಮ್ಮ ಕೋಂ ದೊಡ್ಡಯ್ಯನವರ ವಸತಿ ನಿರ್ಮಾಣ 4,424. ಎಕ್ಕಲಕಟ್ಟೆ ಗ್ರಾಮದ ಸ್ಕೂಲ್ ಹತ್ತಿರ ಶಾಲಾ ಆಟದ ಮೈದಾನ ಅಭಿವೃದ್ಧಿ ನಿರ್ಮಾಣ. ಕೂಲಿ ಮೊತ್ತ 1,33,984. ಸಾಮಗ್ರಿ ಮೊತ್ತ 4,30,354. ಒಟ್ಟು 5,64,338. ಎಕ್ಕಲಕಟ್ಟೆ ಮರಹಳ್ಳ ಕಾವಲ್ ಗ್ರಾಮದ ಹೊನ್ನಮ್ಮ ಕೋಂ ಕೆಂಪರಾಜುರವರ ವಸತಿ ನಿರ್ಮಾಣ 17,636. ಜುಂಜಪ್ಪನಹಟ್ಟಿ ಗೌರಮ್ಮ ಕೋಂ ಚಿಕ್ಕಣ್ಣನವರ ವಸತಿ ನಿರ್ಮಾಣ 13,272. ಜುಂಜಪ್ಪನಹಟ್ಟಿ ಗ್ರಾಮದ ವೀಣಾ ಕೋಂ ಬಸವರಾಜುರವರ ವಸತಿ ನಿರ್ಮಾಣ 22,120. ಜುಂಜಪ್ಪನಹಟ್ಟಿ ಗ್ರಾಮದ ಕರಿಯಮ್ಮ ಕೋಂ ಎರ್ರಯ್ಯನವರ ವಸತಿ ನಿರ್ಮಾಣ 22,120. ಜುಂಜಪ್ಪನಹಟ್ಟಿ ಗ್ರಾಮದ ರೇಣುಕಮ್ಮ ಕೋಂ ನಾಗರಾಜುರವರ ವಸತಿ ನಿರ್ಮಾಣ 26,544. ಜುಂಜಪ್ಪನಹಟ್ಟಿ ಗ್ರಾಮದ ಲಲಿತಮ್ಮ ಕೋಂ ರಾಮಣ್ಣನವರ ವಸತಿ ನಿರ್ಮಾಣ 13,272. ಜುಂಜಪ್ಪನಹಟ್ಟಿ ಗ್ರಾಮದ ಸುಶೀಲಮ್ಮ ಕೋಂ ಮಹಾಲಿಂಗಯ್ಯನವರ ವಸತಿ ನಿರ್ಮಾಣ 17,696. ಯಲದಾಸನಹಟ್ಟಿ ಗ್ರಾಮದ ಮಂಜುಳಾ ಕೋಂ ಶಿವಣ್ಣನವರ ವಸತಿ ನಿರ್ಮಾಣ 22,120. ಯಲದಾಸನಹಟ್ಟಿ ರಾಕ್ಷೇಣಿ ಕೋಂ ಬಸವರಾಜುರವರ ವಸತಿ ನಿರ್ಮಾಣ 22,120. ಯಲದಾಸನಹಟ್ಟಿ ಗ್ರಾಮದ ಸವಿತಾ ಕೋಂ ಗುರುಶಾಂತಯ್ಯನವರ ವಸತಿ ನಿರ್ಮಾಣ 8,848. ಯಲದಾಸನಹಟ್ಟಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಗೆ ಕಾಂಪೌಂಡ್ ನಿರ್ಮಾಣ. ಕೂಲಿ ಮೊತ್ತ 37,604. ಬಿಳಿಕಲ್ಲಹಟ್ಟಿ ಗ್ರಾಮದ ಕಮಲಾ ಕೋಂ ಜಯಣ್ಣನವರ ವಸತಿ ನಿರ್ಮಾಣ 2,212. ಬಿಳಿಕಲ್ಲಹಟ್ಟಿ ಸಾವಿತ್ರಮ್ಮ ಕೋಂ ದೊಡ್ಡಯ್ಯನವರ ವಸತಿ ನಿರ್ಮಾಣ 8,848. ಬಿಳಿಕಲ್ಲಹಟ್ಟಿ ನೀಲಮ್ಮ ಕೋಂ ಶಿವಣ್ಣನವರ ವಸತಿ ನಿರ್ಮಾಣ 4,424. ಬಿಳಿಕಲ್ಲಹಟ್ಟಿ ಪುರದಮ್ಮ ಕೋಂ ತಿಮ್ಮಯ್ಯನವರ ವಸತಿ ನಿರ್ಮಾಣ 8,848. ಬಿಳಿಕಲ್ಲಹಟ್ಟಿ ಆನಂದಮ್ಮ ಕೋಂ ಶಿವಣ್ಣನವರ ವಸತಿ ನಿರ್ಮಾಣ 17,696. ಬಿಳಿಕಲ್ಲಹಟ್ಟಿ ಗಂಗಮ್ಮ ಕೋಂ ಅಪ್ಪಣ್ಣನವರ ವಸತಿ ನಿರ್ಮಾಣ 19,908. ಬಿಳಿಕಲ್ಲಹಟ್ಟಿ ಗೌರಮ್ಮ ಕೋಂ ಶಿವಣ್ಣನವರ ವಸತಿ ನಿರ್ಮಾಣ 26,544. ಬಿಳಿಕಲ್ಲಹಟ್ಟಿ
ಚಿಕ್ಕಮ್ಮ ಕೋಂ ಬಸವಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 42,344. ಬಿಳಿಕಲ್ಲಟ್ಟಿ ಗ್ರಾಮದ ಚಿತ್ತಯ್ಯ ಬಿನ್ ಕದರಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 37,604. ಬಿಳಿಕಲ್ಲಟ್ಟಿ ಗ್ರಾಮದ ಜಯಮ್ಮ ಕೋಂ ಶಿವಣ್ಣನವರ ವಸತಿ ನಿರ್ಮಾಣ 24,332. ಬಿಳಿಕಲ್ಲಟ್ಟಿ ಗ್ರಾಮದ ಮಮತಾ ಕೋಂ ಸಿದ್ದಗಂಗಯ್ಯನವರ ವಸತಿ ನಿರ್ಮಾಣ 26,544. ಬಿಳಿಕಲ್ಲಟ್ಟಿ ಗ್ರಾಮದ ಮಹಾಲಿಂಗಯ್ಯ ಕೋಂ ಈ ಕರಿಯಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 44,556. ಬಿಳಿಕಲ್ಲಟ್ಟಿ ಗ್ರಾಮದ ಯಶೋದಮ್ಮ ಕೋಂ ನಾಗಣ್ಣನವರ ವಸತಿ ನಿರ್ಮಾಣ 26,544. ಬಿಳಿಕಲ್ಲಟ್ಟಿ ಗ್ರಾಮದ ಲೋಕೇಶ್ ಬಿನ್ ದಾಸಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 22,436. ಬಿಳಿಕಲ್ಲಟ್ಟಿ ಗ್ರಾಮದ ವಸಂತಕುಮಾರಿ ಕೋಂ ಸದಾಶಿವರವರ ವಸತಿ ನಿರ್ಮಾಣ 6,636. ಬಿಳಿಕಲ್ಲಟ್ಟಿ ಗ್ರಾಮದ ಶಿವಲಿಂಗಯ್ಯ ಬಿನ್ ಬಸವಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 19,908. ಬಿಳಿಕಲ್ಲಟ್ಟಿ ಗ್ರಾಮದಿಂದ ಒಡ್ಡನಕಟ್ಟೆಯವರೆಗೆ ಜಲ್ಲಿ ರಸ್ತೆ ಕಾಮಗಾರಿ ಕೂಲಿ ಮೊತ್ತ 61,936. ಶಿವಪುರ ಗ್ರಾಮದ ಶ್ರೀಮತ್ ಅನಿತಾ ಕೋಂ ಗುರುಸಿದ್ದಯ್ಯನವರ ವಸತಿ ನಿರ್ಮಾಣ 19,908. ಹೋಬಳಪುರ ಗ್ರಾಮದ ಸುಮಾ ಕೋಂ ನಾಗರಾಜರವರ ವಸತಿ ನಿರ್ಮಾಣ 6,636. ಗಣೇಶಪುರ ಗ್ರಾಮದ ನಾಗರತ್ನ ಕೋಂ ಜಗದೀಶ್ ರವರ ವಸತಿ ನಿರ್ಮಾಣ 3,476. ಪುರತಾಂಡ ಗ್ರಾಮದ ಸುಶೀಲಮ್ಮ ಕೋಂ ಸಿದ್ದರಾಮಯ್ಯನವರ ವಸತಿ ನಿರ್ಮಾಣ 14,536. ಪುರತಾಂಡ ಗ್ರಾಮದ ಕವಿತಾಬಾಯಿ ಕೋಂ ಗಂಗಾಧರ ನಾಯ್ಕರ್ ಅವರ ವಸತಿ ನಿರ್ಮಾಣ 22,120. ಪುರತಾಂಡ ಗ್ರಾಮದ ಮೇಘನಾಯ್ಕ ಬಿನ್ ಕಾಂಡ್ಯ ನಾಯ್ಕರ್ ಅವರ ಜಮೀನಿನಲ್ಲಿ ಬದು ನಿರ್ಮಾಣ 28,756. ಅಪ್ಪಣ್ಣನಹಳ್ಳಿ ಗ್ರಾಮದ ಅರುಣ್ ಕುಮಾರ್ ಬಿನ್ ಹನುಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 22,120. ಅಪ್ಪಣ್ಣನಹಳ್ಳಿ ಗ್ರಾಮದ ಈರಯ್ಯ ಬಿನ್ ಚಿಕ್ಕಮುತ್ತಯ್ಯನವರ ಜಮೀನಿನಲ್ಲಿ ತೆಂಗು ಪುನಶ್ಚೇತನ ಕಾಮಗಾರಿ 13,272. ಅಪ್ಪಣ್ಣಹಳ್ಳಿ ಗ್ರಾಮದ ಗಿರಿಜಮ್ಮ ಕೋಂ ಶಿವಕುಮಾರ್ ಅವರ ವಸತಿ ನಿರ್ಮಾಣ 4,424. ಅಪ್ಪಣ್ಣನಹಳ್ಳಿ ಗ್ರಾಮದ ಗೀತಾ ಕೋಂ ಬಂಜಣ್ಣನವರ ವಸತಿ ನಿರ್ಮಾಣ 26,544. ಅಪ್ಪಣ್ಣನಹಳ್ಳಿ ಗ್ರಾಮದ ಗೌರಮ್ಮ ಕೋಂ ಶಿವಲಿಂಗಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 11,060. ಅಪ್ಪಣ್ಣಹಳ್ಳಿ ಗ್ರಾಮದ ಗೌರಮ್ಮ ಕೋಂ ಸಿದ್ದರಾಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 39,816. ಅಪ್ಪಣ್ಣನಹಳ್ಳಿ ಗ್ರಾಮದ ಚಿಕ್ಕಮ್ಮ ಕೋಂ ಸಿದ್ದರಾಮಯ್ಯನವರ ವಸತಿ ನಿರ್ಮಾಣ 8,848. ಅಪ್ಪಣ್ಣನಹಳ್ಳಿ ಗ್ರಾಮದ ಜಯರಾಮಯ್ಯ ಬಿನ್ ರಾಮಯ್ಯನವರ ದನದ ಶೆಡ್ ನಿರ್ಮಾಣ 6,636. ಅಪ್ಪಣ್ಣನಹಳ್ಳಿ ಗ್ರಾಮದ ದೊಡ್ಡ ಸಿದ್ದಯ್ಯ ಬಿನ್ ರಾಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 35,392. ಅಪ್ಪಣ್ಣನಹಳ್ಳಿ ಗ್ರಾಮದ ಪವಿತ್ರ ಕೋಂ ಕುಮಾರ್ ಅವರ ವಸತಿ ನಿರ್ಮಾಣ 26,544. ಅಪ್ಪಣ್ಣನಹಳ್ಳಿ ಗ್ರಾಮದ ಬಸವರಾಜ ಬಿನ್ ಈರಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 19,908. ಅಪ್ಪಣ್ಣನಹಳ್ಳಿ ಗ್ರಾಮದ ಬಸವರಾಜ ಬಿನ್ ನಂಜುಂಡಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 17,696. ಅಪ್ಪಣ್ಣನಹಳ್ಳಿ ಗ್ರಾಮದ ಮಂಜುಳಾ ಕೋಂ ಈರಣ್ಣನವರ ವಸತಿ ನಿರ್ಮಾಣ 13,272. ಅಪ್ಪಣ್ಣನಹಳ್ಳಿ ಗ್ರಾಮದ ಮಲ್ಲೇಶಯ್ಯ ಬಿನ್ ರಾಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 35,392. ಅಪ್ಪಣ್ಣನಹಳ್ಳಿ ಗ್ರಾಮದ ಮಹಾಲಿಂಗ ಶೆಟ್ಟಿ ಬಿನ್ ಸಿದ್ನಂಜಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 39,816. ಅಪ್ಪಣ್ಣನಹಳ್ಳಿ ಗ್ರಾಮದ ಮುದ್ದಯ್ಯ ಬಿನ್ ಚಿಕ್ಕಮುದ್ದಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 39,816. ಅಪ್ಪಣ್ಣನಹಳ್ಳಿ ಗ್ರಾಮದ ಮುದ್ದಲಿಂಗಯ್ಯ ಬಿನ್ ಈರಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 22,120. ಅಪ್ಪಣ್ಣನಹಳ್ಳಿ ಗ್ರಾಮದ ರೇಣುಕಮ್ಮ ಕೋಂ ಮಹಾಲಿಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 33,180. ಅಪ್ಪಣ್ಣನಹಳ್ಳಿ ಗ್ರಾಮದ ಲಕ್ಷ್ಮಮ್ಮ ಕೋಂ ಸಿದ್ದರಾಮಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 15,484. ಅಪ್ಪಣ್ಣನಹಳ್ಳಿ ಗ್ರಾಮದ ವಸಂತಕುಮಾರಿ ಕೋಂ ಬಸವರಾಜರವರ ವಸತಿ ನಿರ್ಮಾಣ 19,908. ಅಪ್ಪಣ್ಣನಹಳ್ಳಿ ಗ್ರಾಮದ ಶಿವಲಿಂಗಯ್ಯ ಬಿನ್ ಚಿಕ್ಕಮುದ್ದಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 19,908. ಅಪ್ಪಣ್ಣನಹಳ್ಳಿ ಗ್ರಾಮದ ಸಿದ್ದಗಂಗಮ್ಮ ಕೋಂ ಗಂಗಣ್ಣನವರ ಜಮೀನಿನಲ್ಲಿ 2 ಘಟಕ ನಿರ್ಮಾಣ 6,636. ಅಪ್ಪಣ್ಣನಹಳ್ಳಿ ಗ್ರಾಮದ ಶುದ್ಧ ಕುಡಿಯುವ ನೀರಿನ ಘಟಕದಿಂದ ಈರಣ್ಣನ ಮನೆಯವರೆಗೆ ಸಿಸಿ ಚರಂಡಿ ಕಾಮಗಾರಿ ಕೂಲಿ ಮೊತ್ತ 15,484. ಅಪ್ಪಣ್ಣನಹಳ್ಳಿ ಸಿದ್ದಗಂಗಮ್ಮ ಕೋಂ ಮೋಪೂರ್ ಶೆಟ್ಟಿರವರ ವಸತಿ ನಿರ್ಮಾಣ 24,332. ಅಪ್ಪಣ್ಣನಹಳ್ಳಿ ಮಜಲೆ ಶಿಕಾರಿಪುರ ಗ್ರಾಮದ ನೇತ್ರಾವತಿ ಕೋಂ ಜಗನ್ನಾಥ್ ರವರ ವಸತಿ ನಿರ್ಮಾಣ 19,908. ಅಪ್ಪಣ್ಣನಹಳ್ಳಿ ಮುದ್ದಯ್ಯನವರ 2 ಘಟಕ ನಿರ್ಮಾಣ 6,636. ಉಣಗನಾಲ ಗ್ರಾಮದ ಲೋಕಮ್ಮ ಕೋಂ ಲಕ್ಷ್ಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ
39,816. ಉನಗನಾಲ ಗ್ರಾಮದ ಕಮಲಮ್ಮ ಕೋಂ ರಮೇಶ್ ರವರ ಬಚ್ಚಲಗುಂಡಿ ನಿರ್ಮಾಣ ಸಾಮಗ್ರಿ ಮೊತ್ತ 5,531. ಉನಗನಾಲ ಗ್ರಾಮದ ನಾಗಮ್ಮ ಕೋಂ ಓಬಳಯ್ಯನವರ ವಸತಿ ನಿರ್ಮಾಣ 6,636. ಉನಗನಾಲ ಗ್ರಾಮದ ಪುಟ್ಟಮ್ಮ ಕೋಂ ಮಲ್ಲಿಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 39,816. ಉನಗನಾಲ ಗ್ರಾಮದ ರಾಜಣ್ಣ ಬಿನ್ ರಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 26,544. ಉನಗನಾಲ ಗ್ರಾಮದ ಅಂಬಿಕಾ ಕೋಂ ಮುಚ್ಚೇಗೌಡರ ವಸತಿ ನಿರ್ಮಾಣ 19,908. ಉನಗನಾಲ ಗ್ರಾಮದ ಈರೋಬಳೆಯ ಬಿನ್ ಚಿಕ್ಕನರಸಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 13,272. ಉನಗನಾಲ ಗ್ರಾಮದ ಓಬಳೆಯ ಬಿನ್ ಕರಿಯಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 4,424. ಉನಗನಾಲ ಗ್ರಾಮದ ಗಂಗಮ್ಮ ಕೋಂ ತಿಮ್ಮಯ್ಯನವರ ವಸತಿ ನಿರ್ಮಾಣ 2,212. ಉನಗನಾಲ ಗ್ರಾಮದ ಗಂಗಮ್ಮ ಕೋಂ ಮಲ್ಲಿಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 11,060. ಉನಗನಾಲ ಗ್ರಾಮದ ಚಿಕ್ಕಮ್ಮ ಕೋಂ ಪುಟ್ಟಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 40,448. ಉನಗನಾಲ ಗ್ರಾಮದ ಜಯಮ್ಮ ಕೋಂ ಬಸವಲಿಂಗಯ್ಯನವರ ವಸತಿ ನಿರ್ಮಾಣ 13,272. ಉನಗನಾಲ ಗ್ರಾಮದ ದೇವಿರಮ್ಮ ಕೋಂ ಭೂಮಿರಾಜರವರ ಜಮೀನಿನಲ್ಲಿ ಬದು ನಿರ್ಮಾಣ 37,604. ಉನಗನಾಲ ಗ್ರಾಮದ ಧರ್ಮಯ್ಯ ಬಿನ್ ಕರೇರಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 17,696. ಉನಗನಾಲ ಗ್ರಾಮದ ನಾಗಮ್ಮ ಕೋಂ ಮಂಜೂರ್ ಅವರ ವಸತಿ ನಿರ್ಮಾಣ 27,808. ಉನಗನಾಲ ಗ್ರಾಮದ ರಂಗಪ್ಪ ಬಿನ್ ಚಿಕ್ಕಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 44,240. ಉನಗನಾಲ ಗ್ರಾಮದ ರಂಗಯ್ಯ ಬಿನ್ ಕೆಂಪಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 35,392. ಉನಗನಾಲ ಗ್ರಾಮದ ರಂಗಯ್ಯ ಬಿನ್ ಕೆಂಪಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 26,544. ಉನಗನಾಲ ಗ್ರಾಮದ ರಾಜಣ್ಣ ಬಿನ್ ರಂಗಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 35,392. ಉನಗನಾಲ ಗ್ರಾಮದ ಲೋಕಮ್ಮ ತಂದೆ ರಂಗಯ್ಯನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 17,696. ಉನಗನಾಳ ಗ್ರಾಮದ ಹಿರಿಯಳ್ಳ ಕೆರೆ ಅಭಿವೃದ್ಧಿ ಮತ್ತು ಏರಿ ದುರಸ್ತಿ ಕಾಮಗಾರಿ 2,77,764. ಉನಗನಾಳ ಗ್ರಾಮದಲ್ಲಿ ಕಲ್ಯಾಣಿ ಪುನಶ್ಚೇತನ ಕಾಮಗಾರಿ ಕೂಲಿ ಮೊತ್ತ 1,25,768. ಸಾಮಗ್ರಿ ಮೊತ್ತ 1,60,967. ಒಟ್ಟು 2,86,735. ಉನಗನಾಳ ಗ್ರಾಮದ ಮಂಜಮ್ಮ ಕೋಂ ಈರೋಬಳೆಯನವರ ಜಮೀನಿನಲ್ಲಿ ಬದು ನಿರ್ಮಾಣ 4,424. ಓಬಳಾಪುರ ಗ್ರಾಮದ ಅನಸೂಯ ಕೋಂ ಮಹೇಶ್ವರಪ್ಪನವರ ವಸತಿ ನಿರ್ಮಾಣ 26,544. ಓಬಳಾಪುರ ಗ್ರಾಮದ ಕುಮಾರಯ್ಯ ಬಿನ್ ದಾಸಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 11,376. ಓಬಳಾಪುರ ಗ್ರಾಮದ ಗಿರಿಜಮ್ಮ ಕೋಂ ಬಸವರಾಜರವರ ವಸತಿ ನಿರ್ಮಾಣ 26,544. ಓಬಳಾಪುರ ಗ್ರಾಮದ ಸಣ್ಣಯ್ಯ ಬಿನ್ ಕೆಂಪಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 22,120. ಕಳ್ಳನಹಳ್ಳಿ ಗ್ರಾಮದ ಮಹದೇವಮ್ಮ ಕೋಂ ಸಿದ್ದಪ್ಪನವರ ಪೌಷ್ಟಿಕ ಕೈತೋಟ ನಿರ್ಮಾಣ 316. ಕಳ್ಳನಹಳ್ಳಿ ಗ್ರಾಮದ ರತ್ನಮ್ಮ ಕೋಂ ಸಿದ್ದಲಿಂಗೇಶ್ವರ ರವರ ಪೌಷ್ಟಿಕ ತೋಟ ನಿರ್ಮಾಣ 316. ಕಳ್ಳನಹಳ್ಳಿ ಗ್ರಾಮದ ಗೌರಮ್ಮ ಕೋಂ ರಾಮಚಂದ್ರಯ್ಯನವರ ಪೌಷ್ಟಿಕ ತೋಟ ನಿರ್ಮಾಣ 316. ಕಳ್ಳನಹಳ್ಳಿ ಗ್ರಾಮದ ಗಂಗಣ್ಣಮ್ಮ ಕೋಂ ರೇಣುಕಪ್ಪನವರ ಜಮೀನಿನಲ್ಲಿ ಗುಲಾಬಿ ಸಸಿ ಕಾಮಗಾರಿ 30,968. ಕಳ್ಳನಹಳ್ಳಿ ಗ್ರಾಮದ ಪರಶಿವ ಮೂರ್ತಿ ಬಿನ್ ಸಿದ್ದಪ್ಪನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 37,604. ಕಳ್ಳನಹಳ್ಳಿ ಗ್ರಾಮದ ಮಂಜುಳಾ ಕೋಂ ಜಯಣ್ಣನವರ ವಸತಿ ನಿರ್ಮಾಣ 15,484. ಕಲ್ಲನಹಳ್ಳಿ ಗ್ರಾಮದ ಸರ್ವೆ ನಂಬರ್ 49ರಲ್ಲಿ ಅಮೃತ ಸರೋವರ ಕಾಮಗಾರಿ ಕೂಲಿ ಮೊತ್ತ 6,69,288. ಕಳ್ಳನಹಳ್ಳಿ ಗ್ರಾಮದ ಭಾರತಿ ಪರಮೇಶ್ವರ ಕೋಂ ಮೂರ್ತಿರವರ ಪೌಷ್ಟಿಕ ತೋಟ ನಿರ್ಮಾಣ 316. ಕಳ್ಳನಹಳ್ಳಿ ಗ್ರಾಮದ ಚಂದ್ರಕಲಾ ಕೋಂ ಪ್ರಸನ್ನ ಕುಮಾರ್ ಅವರ ಪೌಷ್ಟಿಕ ತೋಟ ನಿರ್ಮಾಣ 316. ಕುರುಮಯ್ಯನಗುಡ್ಲು ಗ್ರಾಮದ ರಾಡಮಣಿ ಕೋಂ ಮಹಾಲಿಂಗಯ್ಯನವರ ವಸತಿ ನಿರ್ಮಾಣ 26,544. ಕುರುಮಯ್ಯನಗುಡ್ಲು ಗ್ರಾಮದ ಲಲಿತಮ್ಮ ಕೋಂ ನಾಗರಾಜುರವರ ವಸತಿ ನಿರ್ಮಾಣ 8,848. ಕೆಂಗಾಡಿಹಟ್ಟಿ ಗ್ರಾಮದ ಕರಿಯಮ್ಮ ತಂದೆ ಅಪ್ಪಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 30,968. ಕೆಂಗಾಡಿಹಟ್ಟಿ ಗ್ರಾಮದ ಶಿವಗಂಗಮ್ಮ ಕೋಂ ಸಿದ್ದಗಂಗಯ್ಯನವರ ವಸತಿ ನಿರ್ಮಾಣ 16,748. ಗಣೇಶಪುರ ಗ್ರಾಮದ ಗೌರಮ್ಮ ಕೋಂ ಶಿವರಾಜುರವರ ವಸತಿ ನಿರ್ಮಾಣ 26,544. ಗಣೇಶಪುರ ಗ್ರಾಮದ ರಾಧಾ ಕೋಂ ಕುಮಾರಯ್ಯನವರ ವಸತಿ ನಿರ್ಮಾಣ 13,272. ಗಣೇಶಪುರ ಗ್ರಾಮದ ವಸಂತ ಕುಮಾರಿ ಕೋಂ ಚಿತ್ರಲಿಂಗಯ್ಯನವರ ವಸತಿ ನಿರ್ಮಾಣ
19,908. ಗಣೇಶಪುರ ಗ್ರಾಮದ ಶಿವಗಂಗಾ ಕುಂ ರಾಮಚಂದ್ರಯ್ಯನವರ ದನದ ಶೆಡ್ ನಿರ್ಮಾಣ 6,636. ಗಣೇಶಪುರ ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಕಾಂಪೌಂಡ್ ನಿರ್ಮಾಣ ಕೂಲಿ ಮೊತ್ತ 1,04,596. ಸಾಮಗ್ರಿ ಮೊತ್ತ 1,50,653. ಒಟ್ಟು 2,55,249. ಗಳಿಗೆಕೆರೆ ಗ್ರಾಮದ ಪುಟ್ಟಲಕ್ಷ್ಮಮ್ಮ ಕುಂ ಕೃಷ್ಣಮೂರ್ತಿರವರ ವಸತಿ ನಿರ್ಮಾಣ 6,636. ಗಳಿಗೆಕೆರೆ ಗ್ರಾಮದ ಮಂಜುಳಾ ಕುಂ ಜಯಚಂದ್ರರವರ ವಸತಿ ನಿರ್ಮಾಣ 24,332. ಗಳಿಗೆಕೆರೆ ಗ್ರಾಮದ ಲಕ್ಕಣ್ಣ ಬಿನ್ ಸಣ್ಣ ದ್ಯಾಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 11,060. ಬಳ್ಳಿಹಳ್ಳ ಗ್ರಾಮದ ಲಕ್ಷ್ಮೀ ದೇವಮ್ಮ ಕುಂ ಆಲೇಗೌಡರ ವಸತಿ ನಿರ್ಮಾಣ 6,636. ಬಳ್ಳಿಹಳ್ಳ ಗ್ರಾಮದ ಚಿಕ್ಕಮ್ಮ ಕುಂ ತಮ್ಮಯ್ಯನವರ ವಸತಿ ನಿರ್ಮಾಣ 26,544. ಮತ್ತಿಕೆರೆ ಗ್ರಾಮದ ಭಾಗ್ಯಮ್ಮ ಕುಂ ಮಹದೇವಯ್ಯನವರ ವಸತಿ ನಿರ್ಮಾಣ 8,848. ಮತ್ತಿಕೆರೆ ಚಿಕ್ಕತಾಯಮ್ಮ ಕುಂ ಚೆನ್ನಬಸವಯ್ಯನವರ ದನದ ಶೆಡ್ ನಿರ್ಮಾಣ ಸಾಮಗ್ರಿ ಮೊತ್ತ 6,861. ಮತ್ತಿಕೆರೆ ಗ್ರಾಮದ ಮಂಗಳಮ್ಮ ಕುಂ ನಾಗರಾಜುರವರ ವಸತಿ ನಿರ್ಮಾಣ 15,484. ಮತ್ತಿಕೆರೆ ಗ್ರಾಮದ ರೇಖಾ ಕುಂ ಹರೀಶ್ ರವರ ವಸತಿ ನಿರ್ಮಾಣ 26,544. ಮತ್ತಿಕೆರೆ ಗ್ರಾಮದ ಶುಭಾರಾಣಿ ಕುಂ ದೇವರಾಜುರವರ ವಸತಿ ನಿರ್ಮಾಣ 26,544. ಮತ್ತಿಕೆರೆ ಗ್ರಾಮದ ಶಮಂತಾ ಕುಂ ಸಿ.ವಿ. ರಂಗಯ್ಯನವರ ವಸತಿ ನಿರ್ಮಾಣ 26,544. ಮತ್ತಿಕೆರೆ ಗ್ರಾಮದ ಸರ್ವೆ ನಂಬರ್ 20ರಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣ ಕೂಲಿ ಮೊತ್ತ 1,94,024. ಸಾಮಗ್ರಿ ಮೊತ್ತ 4,78,971. ಒಟ್ಟು 6,72,995. ಮಾದಲಾಪುರ ಗ್ರಾಮದ ಗೀತಾ ಕುಂ ಯೋಗೀಶ್ ರವರ ಬಚ್ಚಲಗುಂಡಿ ನಿರ್ಮಾಣ ಕಾಮಗಾರಿ 7,041. ಮಾದಲಾಪುರ ಗ್ರಾಮದ ಬಸವಯ್ಯ ಬಿನ್ ದಾಸಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 9,796. ಮಾದಲಾಪುರ ಗ್ರಾಮದ ಗೀತಾ ಕುಂ ಯೋಗೀಶ್ ರವರ ದನದ ಶೆಡ್ ನಿರ್ಮಾಣ 6,636. ಮಾದಲಾಪುರ ಗ್ರಾಮದ ಚಿಕ್ಕ ಹನುಮಯ್ಯ ಬಿನ್ ಕರೆ ಹನುಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 35,392. ಮಾದಲಾಪುರ ಗ್ರಾಮದ ಚೂಡಾಮಣಿ ಕುಂ ಮುರಳೀಧರ್ ಅವರ ವಸತಿ ನಿರ್ಮಾಣ 22,120. ಮಾದಲಾಪುರ ಗ್ರಾಮದ ಭಾಗ್ಯ ಕುಂ ಮೂರ್ಕಣ್ಣಯ್ಯನವರ ವಸತಿ ನಿರ್ಮಾಣ 24,332. ಮಾದಲಾಪುರ ಗ್ರಾಮದ ರಂಗಮ್ಮ ಕುಂ ಕರೇಹನುಮಯ್ಯನವರ ವಸತಿ ನಿರ್ಮಾಣ 26,544. ಮಾದಲಾಪುರ ಕಾಲೋನಿ ವಾಸಿಯಾದ ಶಾರದಮ್ಮ ಕುಂ ಗಂಗನರಸಯ್ಯನವರ ಬಚ್ಚಲಗುಂಡಿ ನಿರ್ಮಾಣ ಕೂಲಿ ಮೊತ್ತ 6,636. ಸಾಮಗ್ರಿ ಮೊತ್ತ 5,531. ಒಟ್ಟು 12,167. ಮಾದಲಾಪುರ ಗ್ರಾಮದ ಲಕ್ಷ್ಮಕ್ಕ ಕುಂ ಅವಳಿ ಕರಿಯಪ್ಪನವರ ವಸತಿ ನಿರ್ಮಾಣ ಕಾಮಗಾರಿ 11,060. ಮಾದಲಾಪುರ ಗ್ರಾಮದ ಶಿವಣ್ಣ ಬಿನ್ ಸಿದ್ದರಾಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 39,816. ಮಾರುತಿ ನಗರ ಗ್ರಾಮದ ಶಬೀನಾ ಬಾನು ಕುಂ ಇಮಾಮ್ ಸಾಬ್ ರವರ ವಸತಿ ನಿರ್ಮಾಣ 22,120. ಮಾರುತಿ ನಗರ ಗ್ರಾಮದ ಸುಮ್ಮಯ್ಯ ಕುಂ ಮಹಮ್ಮದ್ ಮುಬಾರಕ್ ರವರ ವಸತಿ ನಿರ್ಮಾಣ 11,060. ಮಾರುತಿ ನಗರದ ಕರಿಬಸಮ್ಮ ಕುಂ ಜಯರಾಮುರವರ ಪೌಷ್ಟಿಕ ತೋಟ ನಿರ್ಮಾಣ 316. ಮಾರುತಿ ನಗರದ ಕೋಮಲ ಕುಂ ಮಲ್ಲೇಶ್ ಅವರ ಪೌಷ್ಟಿಕ ತೋಟ ನಿರ್ಮಾಣ 316. ಮಾರುತಿ ನಗರದ ಯರ್ರಮ್ಮ ಕುಂ ಸಣ್ಣರಂಗಯ್ಯನವರ ಪೌಷ್ಟಿಕ ತೋಟ ನಿರ್ಮಾಣ 316. ಮಾರುತಿ ನಗರದ ರತ್ನಮ್ಮ ಕುಂ ರಾಜಣ್ಣನವರ ಪೌಷ್ಟಿಕ ತೋಟ ನಿರ್ಮಾಣ 316. ಮಾರುತಿ ನಗರದ ರಾಜಮ್ಮ ಕುಂ ನಾಗಣ್ಣನವರ ಪೌಷ್ಟಿಕ ತೋಟ ನಿರ್ಮಾಣ 316. ಮಾರುತಿ ನಗರದ ಮರಿಯಣ್ಣ ಬಿನ್ ಗುಬ್ಬಣ್ಣಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 39,816. ಮಾರುತಿ ನಗರ ಸ್ಕೂಲ್ ಹತ್ತಿರ ಶಾಲಾ ಆಟದ ಮೈದಾನ ಅಭಿವೃದ್ಧಿ ಕಾಮಗಾರಿ ಕೂಲಿ ಮೊತ್ತ 85,004. ಸಾಮಗ್ರಿ ಮೊತ್ತ 4,16,581. ಒಟ್ಟು 5,01,585. ಮುದ್ದನಟ್ಟಿ ಗ್ರಾಮದ ದ್ಯಾಮಕ್ಕ ಕುಂ ದೇವರಾಜುರವರ ವಸತಿ ನಿರ್ಮಾಣ 26,544. ಶಿವಪುರ ಗ್ರಾಮದ ಜಮನಾ ಕುಂ ಗಿರೀಶ್ ಅವರ ಪೌಷ್ಟಿಕ ತೋಟ ನಿರ್ಮಾಣ 316. ಶಿವಪುರ ಗ್ರಾಮದ ಮಮತಾ ಕುಂ ದರ್ಶನ್ ರವರ ಪೌಷ್ಟಿಕ ತೋಟ ನಿರ್ಮಾಣ 316. ಶಿವಪುರ ಗ್ರಾಮದ ಮಮತಾ ಸಿದ್ದಲಿಂಗ ಸ್ವಾಮಿ ರವರ ಪೌಷ್ಟಿಕ ತೋಟ ನಿರ್ಮಾಣ 316. ಶಿವಪುರ ಗ್ರಾಮದ ಕೆಂಪರಾಜು ಬಿನ್ ಆಂಜಿನಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 28,756. ಶಿವಪುರ ಗ್ರಾಮದ ನರಸಮ್ಮ ಕುಂ ಹನುಮಂತಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 59,724. ಶಿವಪುರ ಗ್ರಾಮದ ನರಸಮ್ಮ ಕುಂ ಆಂಜಿನಪ್ಪನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 42,028. ಶಿವಪುರ ಗ್ರಾಮದ ನರಸಮ್ಮ ಕುಂ ಹನುಮಂತಯ್ಯನವರ
ಜಮೀನಿನಲ್ಲಿ ಬದು ನಿರ್ಮಾಣ 48,032. ಶಿವಪುರ ಗ್ರಾಮದ ನಾಗರಾಚಾರ್ ಬಿನ್ ನಾಗಾಚಾರ್ಯವರ ಬದು ನಿರ್ಮಾಣ 17,696. ಶಿವಪುರ ಗ್ರಾಮದ ಮಂಜುನಾಥ್ ಬಿನ್ ದೊಡ್ಡಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 33,180. ಶಿವಪುರ ಗ್ರಾಮದ ಮಹದೇವಯ್ಯ ಬಿನ್ ಜುಂಜಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 17,696. ಶಿವಪುರ ಗ್ರಾಮದ ಮುಳ್ಳಕಟ್ಟಮ್ಮ ಕೋಂ ಪಾಂಡುರಂಗಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 17,696. ಶಿವಪುರ ಗ್ರಾಮದ ರಂಗಮ್ಮ ಕೋಂ ಗೋಪಾಲಯ್ಯನವರ ವಸತಿ ನಿರ್ಮಾಣ 13,272. ಶಿವಪುರ ಗ್ರಾಮದ ಶಂಕರಮ್ಮ ತಾಯಿ ಲಕ್ಷ್ಮಕ್ಕರವರ ಜಮೀನಿನಲ್ಲಿ ಬದು ನಿರ್ಮಾಣ 44,240. ಶಿವಪುರ ಗ್ರಾಮದ ಶಿವಮ್ಮ ಕೋಂ ತೋಪೇಗೌಡರ ಪೌಷ್ಟಿಕ ತೋಟ ನಿರ್ಮಾಣ 316. ಶಿವಪುರ ಗ್ರಾಮದ ಸವಿತಾ ಕೋಂ ಮಂಜುನಾಥ್ ರವರ ಪೌಷ್ಟಿಕ ತೋಟ ನಿರ್ಮಾಣ 316. ಶೆಟ್ಟೇಳಿ ಗ್ರಾಮದ ಲಕ್ಷ್ಮೀದೇವಮ್ಮ ಕೋಂ ಕರಿಯಣ್ಣನವರ ವಸತಿ ನಿರ್ಮಾಣ 4,424. ಶೆಟ್ಟೇಳಿ ಗ್ರಾಮದ ಕರಿಯಮ್ಮ ಕೋಂ ಶೇಖರಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 39,816. ಶೆಟ್ಟೇಳಿ ಗ್ರಾಮದ ಜಯಮ್ಮ ಕೋಂ ಚಿಕ್ಕರಂಗಯ್ಯನವರ ವಸತಿ ನಿರ್ಮಾಣ 8,848. ಶೆಟ್ಟೇಳಿ ಗ್ರಾಮದ ಕಂಬಕ್ಕ ಕೋಂ ನಿಂಗಯ್ಯನವರ ವಸತಿ ನಿರ್ಮಾಣ 24,332. ಶೆಟ್ಟೇಳಿ ಗ್ರಾಮದ ಕರಿಬಸಮ್ಮ ಕೋಂ ಸಿದ್ದಪ್ಪನವರ ವಸತಿ ನಿರ್ಮಾಣ 4,424. ಶೆಟ್ಟೇಳಿ ಗ್ರಾಮದ ನರಸಮ್ಮ ಕೋಂ ಮರಿಯಣ್ಣನವರ ವಸತಿ ನಿರ್ಮಾಣ 27,492. ಶೆಟ್ಟೇಳಿ ಗ್ರಾಮದ ರಾಜಣ್ಣ ಬಿನ್ ರಂಗಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 39,816. ಶೆಟ್ಟೇಳಿ ಗ್ರಾಮದ ಲಲಿತಮ್ಮ ಕೋಂ ಮಹದೇವಯ್ಯನವರ ವಸತಿ ನಿರ್ಮಾಣ 4,424. ಶೆಟ್ಟೇಳಿ ಗ್ರಾಮದ ಸರಸ್ವತಮ್ಮ ಕೋಂ ಜಯಣ್ಣಾಚಾರ್ಯವರ ಜಮೀನಿನಲ್ಲಿ ಬದು ನಿರ್ಮಾಣ 13,588. ಶೆಟ್ಟೇಳಿ ಗ್ರಾಮದ ಸಿದ್ದಗಂಗಮ್ಮ ಕೋಂ ರಂಗಯ್ಯನವರ ವಸತಿ ನಿರ್ಮಾಣ 15,484. ಶೆಟ್ಟೇಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹತ್ತಿರ ಆಟದ ಮೈದಾನ ಕಾಮಗಾರಿ 39,816. ಇವಿಷ್ಟು ಕಾಮಗಾರಿಗಳು ಗ್ರಾಮ ಪಂಚಾಯಿತಿ ವತಿಯಿಂದ ಅನುಷ್ಠಾನಗೊಂಡಂತ ಕಾಮಗಾರಿಗಳು. ಈಗ ಅರಣ್ಯ ಇಲಾಖೆಯಿಂದ ಅನುಷ್ಠಾನಗೊಂಡಂತ ಕಾಮಗಾರಿಗಳ ವಿವರ. ಬಿಳಿಕಲ್ ಹಟ್ಟಿಯಿಂದ ರಂಗಾಪುರದ ರಸ್ತೆವರೆಗೆ ರಸ್ತೆ ಬದಿ ನೆಡುತೋಪು ಬೆಳೆಸುವುದು. ಕೂಲಿ ಮೊತ್ತ 3,59,608. ಸಾಮಗ್ರಿ ಮೊತ್ತ 3,37,389. ಒಟ್ಟು 6,96,997. ಮರೆಹಳ್ಳ ಕಾವಲ್ ಬ್ಲಾಕ್ ನೆಡುತೋಪು ಬೆಳೆಸುವುದು. ಕೂಲಿ ಮೊತ್ತ 1,35,608. ಸಾಮಗ್ರಿ ಮೊತ್ತ 5,37,000. ಒಟ್ಟು 6,72,608. ಮರೆಹಳ್ಳ ಕಾವಲ್ನಲ್ಲಿ ಬ್ಲಾಕ್ 3ರಲ್ಲಿ ನೆಡುತೋಪು ಬೆಳೆಸುವುದು. ಕೂಲಿ ಮೊತ್ತ 4,69,576. ಸಾಮಗ್ರಿ ಮೊತ್ತ 4,23,080. ಒಟ್ಟು 8,92,656. ಮರೆಹಳ್ಳ ಕಾವಲ್ ಪ್ರದೇಶ ಸರ್ವೆ ನಂಬರ್ 18ರಲ್ಲಿ ನೆಡುತೋಪು ಬೆಳೆಸುವುದು. ಕೂಲಿ ಮೊತ್ತ 76,472. ಸಾಮಗ್ರಿ ಮೊತ್ತ 3,60,273. ಒಟ್ಟು 4,36,744. ಮರೆಹಳ್ಳ ಕಾವಲ್ ಬ್ಲಾಕ್ ರಲ್ಲಿ ನೆಡುತೋಪು ಬೆಳೆಸುವುದು. ಕೂಲಿ ಮೊತ್ತ 4,57,252. ಸಾಮಗ್ರಿ ಮೊತ್ತ 4,23,072. ಒಟ್ಟು 8,80,324. ಶಿವಪುರ ಗ್ರಾಮದ ಮಂಜುನಾಥ ಬಿನ್ ದೊಡ್ಡಯ್ಯನವರ ಜಮೀನಿನಲ್ಲಿ ಗಿಡ ನೆಡುವುದು 28,756. 1ನೇ ವರ್ಷದ ಮರೆಹಳ್ಳ ಕಾವಲ್ ನೆಡುತೋಪು ನಿರ್ವಹಣೆ ಮಾಡುವುದು. ಕೂಲಿ ಮೊತ್ತ 97,012. 1ನೇ ವರ್ಷದ ಮರೆಹಳ್ಳ ಕಾವಲ್ ನೆಡುತೋಪು ನಿರ್ವಹಣೆ ಮಾಡುವುದು 96,696. ಮಾರುತಿ ನಗರದ ಮಂಜಾಬೋವಿ ಬಿನ್ ಗಿರಿಯಾಬೋವಿರವರ ಜಮೀನಿನಲ್ಲಿ ಗಿಡ ನೆಡುವುದು 5,056. ಮಾರುತಿ ನಗರದ ಶ್ರೀಮತಿ ಕೆಂಪಮ್ಮ ಕೋಂ ರಂಗಯ್ಯನವರ ಜಮೀನಿನಲ್ಲಿ ಗಿಡ ನೆಡುವುದು 20,856. ಹಾಗೆ ರೇಷ್ಮೆ ಇಲಾಖೆಯಿಂದ 3 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಹನುಮಕ್ಕ ವೈಫ್ ಆಫ್ ಲೇಟ್ ಕಾಡಯ್ಯ ಗುಡ್ಡೇನಹಳ್ಳಿ ಗ್ರಾಮ ರೇಷ್ಮೆ ಕಾಮಗಾರಿ 28,756. ರಂಗಯ್ಯ ಸನ್ನಾಪು ಸಿದ್ದರಂಗಯ್ಯ ರೇಷ್ಮೆ ಕಾಮಗಾರಿ ಮಾದ್ಲಾಪುರ ಗ್ರಾಮ 35,392. ಬೀರಲಿಂಗಯ್ಯ ಬಿನ್ ದೊಡ್ಡ ಬೀರಲಿಂಗಯ್ಯನವರ ಇಪ್ಪುನೇರಳೆ ಕಾಮಗಾರಿ ಅಪ್ಪಣ್ಣಳ್ಳಿ ಗ್ರಾಮ 46,452. ಹಾಗೆ
ತೋಟಗಾರಿಕೆ ಇಲಾಖೆಯಿಂದ ಅರುಣ್ ಕುಮಾರ್ ಸಣ್ಣ ಹನುಮಯ್ಯ ಅಪ್ಪಣ್ಣಳ್ಳಿ ಗ್ರಾಮ ತೆಂಗಿನ ಸಸಿ ಕಾಮಗಾರಿ 31,284. ಬಸವರಾಜು ಸಣ್ಣ ಚಿಕ್ಕಣ್ಣ ತೆಂಗಿನ ಸಸಿ ಕಾಮಗಾರಿ ಶಿವಪುರ ಗ್ರಾಮ ಕೂಲಿ ಮೊತ್ತ 31,284, ಸಾಮಗ್ರಿ ಮೊತ್ತ 6,750, ಒಟ್ಟು 38,034. ಗಂಗಣ್ಣ ಸಣ್ಣ ಶಿವಣ್ಣ ತೆಂಗಿನ ಸಸಿ ಕಾಮಗಾರಿ ಗಳಿಗೆಕೆರೆ ಗ್ರಾಮ ಕೂಲಿ ಮೊತ್ತ 35,392, ಸಾಮಗ್ರಿ ಮೊತ್ತ 11,100, ಒಟ್ಟು 46,492. ಜಯಮ್ಮ ವೆಫಂ ವಸೂರಯ್ಯ ತೆಂಗಿನ ಸಸಿ ಕಾಮಗಾರಿ ಅಪ್ಪಣ್ಣಳ್ಳಿ ಗ್ರಾಮ ಕೂಲಿ ಮೊತ್ತ 24,964, ಸಾಮಗ್ರಿ ಮೊತ್ತ 5,400, ಒಟ್ಟು 30,364. ಲಕ್ಷ್ಮೀ ದೇವಮ್ಮ ವೈಭವ್ ಪ್ರೇಮಣ್ಣ ತೆಂಗಿನ ಸಸಿ ಕಾಮಗಾರಿ 22,120. ನೀಲಮ್ಮ ವೈಭವ್ ಮುದ್ದಯ್ಯ ತೆಂಗಿನ ಸಸಿ ಕಾಮಗಾರಿ ಎಕ್ಕಲಕಟ್ಟೆ ಗ್ರಾಮ ಕೂಲಿ ಮೊತ್ತ 24,964, ಸಾಮಗ್ರಿ ಮೊತ್ತ 5,400, ಒಟ್ಟು 30,364. ನಿರ್ಮಲಾ ಪ್ಲೇಟ್ ಮಲ್ಲಿಕಯ್ಯ ತೆಂಗಿನ ಸಸಿ ಕಾಮಗಾರಿ ಕಳ್ಳನಹಳ್ಳಿ ಗ್ರಾಮ 31,284. ಪುಟ್ಟಯ್ಯ ಸಣ್ಣ ಲಿಂಗಯ್ಯ ತೆಂಗಿನ ಸಸಿ ಕಾಮಗಾರಿ ಶೆಟ್ಟಿಹಳ್ಳಿ ಗ್ರಾಮ ಸಾಮಗ್ರಿ ಮೊತ್ತ 8,250. ರಾಜ್ಕುಮಾರ್ ಸಣ್ಣ ದೊಡ್ಡಯ್ಯ ತೆಂಗಿನ ಸಸಿ ಕಾಮಗಾರಿ ಎಕ್ಕಲಕಟ್ಟೆ ಗ್ರಾಮ 6,952. ರತ್ನಮ್ಮ ವೈಭವ್ ಚಿಕ್ಕಣ್ಣ ತೆಂಗಿನ ಸಸಿ ಕಾಮಗಾರಿ 25,912. ರೇಣುಕಮ್ಮ ಸಣ್ಣ ಮಹಾಲಿಂಗಯ್ಯ ತೆಂಗಿನ ಸಸಿ ಕಾಮಗಾರಿ ಅಪ್ಪಣ್ಣಳ್ಳಿ ಗ್ರಾಮ 34,760. ಶಿವಲಿಂಗಯ್ಯ ಸಣ್ಣ ಬೀರ್ ಮುದ್ದಯ್ಯ ತೆಂಗಿನ ಸಸಿ ಕಾಮಗಾರಿ ಅಪ್ಪಣ್ಣಳ್ಳಿ ಗ್ರಾಮ 19,276. ಶಿವಣ್ಣ ಸಣ್ಣ ಚಿಕ್ಕ ಸಿದ್ದಯ್ಯ ತೆಂಗಿನ ಸಸಿ ಕಾಮಗಾರಿ ಅಪ್ಪಣ್ಣಳ್ಳಿ ಗ್ರಾಮ ಕೂಲಿ ಮೊತ್ತ 27,808, ಸಾಮಗ್ರಿ ಮೊತ್ತ 6,000, ಒಟ್ಟು 33,808. ಶಿವಣ್ಣ ಸಣ್ಣ ಸಿದ್ದರಾಮಯ್ಯ ತೆಂಗಿನ ಸಸಿ ಕಾಮಗಾರಿ ಅಪ್ಪಣ್ಣಳ್ಳಿ ಗ್ರಾಮ ಕೂಲಿ ಮೊತ್ತ 20,856, ಸಾಮಗ್ರಿ ಮೊತ್ತ 4,500, ಒಟ್ಟು 25,356. ಹಾಗೆ ಕೃಷಿ ಇಲಾಖೆಯಿಂದ ಕೆಂಪಯ್ಯ ಸಣ್ಣ ಸಿದ್ಲಿಂಗಯ್ಯ ಶೆಟ್ಟಿಹಳ್ಳಿ ಗ್ರಾಮ ಕಂದಾಕಬಹುದು ನಿರ್ಮಾಣ 22,120. ಈರಣ್ಣ ಬಿನ್ ಆಲಯ ಕಂದಾಕಬಹುದು ನಿರ್ಮಾಣ ಅಪ್ಪಣ್ಣಳ್ಳಿ ಗ್ರಾಮ 44,872. ಕರಿಬಸಮ್ಮ ಚಂದ್ರಯ್ಯ ಶೆಟ್ಟಿಹಳ್ಳಿ ಗ್ರಾಮ ಕಂದಾಕಬಹುದು ನಿರ್ಮಾಣ 62,568. ಕರಿಬಸಮ್ಮ ಕೋಂ ಒಂದಿಗಪ್ಪ ಕಂದಾಕಬಹುದು ನಿರ್ಮಾಣ 72,048. ಕೆಂಗಯ್ಯ ಬಿನ್ ಮರಿಯಣ್ಣ ಶೆಟ್ಟಿಹಳ್ಳಿ ಗ್ರಾಮ 33,180. ಸದರಿ ಕಾಮಗಾರಿ ಸಾಮಾಜಿಕ ಪರಿಶೋಧನೆಗೆ ಸಂಬಂಧಿಸಿದ ಅಧಿಕಾರಿಗಳು ಕಡತ ನೀಡುವುದಿಲ್ಲ. ಆದ್ದರಿಂದ ಈ ಕಾಮಗಾರಿಗೆ ಖರ್ಚಾದ ಕೂಲಿ ಮೊತ್ತ 33,180 ರೂಗಳನ್ನು ಆಕ್ಷೇಪಣೆ ನೀಡಲು ಸಭೆ ಮುಂದೆ ಮಂಡಿಸ್ತಾ ಇದ್ದೀನಿ. ಕೆಂಪಕ್ಕ ಕೋಂ ಸಿದ್ದಪ್ಪನವರ ಜಮೀನಿನಲ್ಲಿ ಕಂದಾಕಬಹುದು ನಿರ್ಮಾಣ 64,464. ಗಂಗಾಧರಯ್ಯ ಬಿನ್ ಸಿದ್ದರಾಮಯ್ಯನವರ ಜಮೀನಿನಲ್ಲಿ ಕಂದಾಕಬಹುದು ನಿರ್ಮಾಣ 70,152. ಗಂಗಮ್ಮ ಕೋಂ ಈರ್ಲಿಂಗಯ್ಯನವರ ಜಮೀನಿನಲ್ಲಿ ಕಂದಾಕಬಹುದು ನಿರ್ಮಾಣ 42,976. ಗಂಗಮ್ಮ ಕೋಂ ಪರಶುರಾಮಯ್ಯನವರ ಜಮೀನಿನಲ್ಲಿ ಕಂದಾಕಬಹುದು ನಿರ್ಮಾಣ 52,140. ಗಿರಿಜಾಂಬ ಕೋಂ ಲೇಟ್ ಸಿದ್ದಯ್ಯನವರ ಜಮೀನಿನಲ್ಲಿ ಕಂದಾಕಬಹುದು ನಿರ್ಮಾಣ 64,148. ಸದರಿ ಕಾಮಗಾರಿಯ ಕಡತವನ್ನು ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ. ಆದ್ದರಿಂದ ಈ ಕಾಮಗಾರಿಗೆ ಖರ್ಚಾದ ಕೂಲಿ ಮೊತ್ತ 64,148 ರೂಗಳನ್ನು ಆಕ್ಷೇಪಣೆಯಲ್ಲಿಡಲು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಗೌರಮ್ಮ ಕುಂ ನಾಗರಾಜಪ್ಪ ಶೆಟ್ಟಿಹಳ್ಳಿ ಗ್ರಾಮ ಕಂದಾಕಬಹುದು ನಿರ್ಮಾಣ 70,152. ಸದರಿ ಕಾಮಗಾರಿಯ ಕಡತವನ್ನು ಸಂಬಂಧಿಸಿದ ಅಧಿಕಾರಿ ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ. ಆದ್ದರಿಂದ ಈ ಕಾಮಗಾರಿಗೆ ಖರ್ಚಾದ ಕೂಲಿ ಮೊತ್ತ 70,152 ರೂಗಳನ್ನು ಆಕ್ಷೇಪಣೆಯಲ್ಲಿಡಲು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಚಂದ್ರಶೇಖರ ಬಿನ್ ಬಸವರಾಜು ಶೆಟ್ಟಿಹಳ್ಳಿ ಗ್ರಾಮ ಕಂದಾಕಬಹುದು ನಿರ್ಮಾಣ 31,600. ಜಯಮ್ಮ ಕುಂ ವಸೂರಯ್ಯ ಕಂದಾಕಬಹುದು ನಿರ್ಮಾಣ ಅಪ್ಪಣ್ಣಳ್ಳಿ ಗ್ರಾಮ 31,284. ನಾಗರಾಜು ಬಿನ್ ಸಣ್ಣಸಿದ್ದಯ್ಯ ಕಂದಾಕಬಹುದು ನಿರ್ಮಾಣ ಶೆಟ್ಟಿಹಳ್ಳಿ ಗ್ರಾಮ 26,544. ಸದರಿ ಕಾಮಗಾರಿಯ ಕಡತವನ್ನು ಸಂಬಂಧಿಸಿದ ಅಧಿಕಾರಿ ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ. ಆದ್ದರಿಂದ ಈ ಕಾಮಗಾರಿಗೆ ಖರ್ಚಾದ ಕೂಲಿ ಮೊತ್ತ 26,544 ರೂಗಳನ್ನು ಆಕ್ಷೇಪಣೆಗಳು ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ನೀಲಮ್ಮ ಕೋಂ ಚಿಕ್ಕಮುದ್ದಯ್ಯನವರ ಜಮೀನಿನಲ್ಲಿ ಕಂದಾಕಬಹುದು ನಿರ್ಮಾಣ 44,550.
36. ಪುಟ್ಟಯ್ಯ ಬಿನ್ ಲಿಂಗಯ್ಯನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ 29,388. ಬಸವರಾಜು ಬಿನ್ ಸಣ್ಣ ಚಿಕ್ಕಣ್ಣನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ 31,284. ಭದ್ರಯ್ಯ ಬಿನ್ ನಾಗಣ್ಣ ಶೆಟ್ಟಿಹಳ್ಳಿ ಗ್ರಾಮ ಕಂದಕಬದು ನಿರ್ಮಾಣ 47,716. ಸದರಿ ಕಡತವನ್ನು ಸಾಮಾಜಿಕ ಪರಿಶೋಧನೆಗೆ ಸಂಬಂಧಿಸಿದ ಅಧಿಕಾರಿ ಹಾಜರುಪಡಿಸಿರುವುದಿಲ್ಲ. ಆದ್ದರಿಂದ ಈ ಕಾಮಗಾರಿಗೆ ಖರ್ಚಾದ ಕೂಲಿ ಮೊತ್ತ 47,716 ರೂಗಳನ್ನು ಆಕ್ಷೇಪಣೆ ನೀಡಲು ಸಭೆಯಲ್ಲಿ ಮಂಡಿಸ್ತಾ ಇದ್ದೇನೆ. ಮಹದೇವಯ್ಯ ಬಿನ್ ದುರ್ಗಯ್ಯನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ 59,724. ರತ್ನಮ್ಮ ಕುಂ ಚಿಕ್ಕಣ್ಣನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ 31,284. ಲಕ್ಷ್ಮಕ ಕೋಮ್ ದೊಡ್ಡಲಿಂಗಯ್ಯ ಶೆಟ್ಟಿಹಳ್ಳಿ ಗ್ರಾಮ ಕಂದಕಬದು ನಿರ್ಮಾಣ 46,452. ಸದರಿ ಕಾಮಗಾರಿಯ ಕಡತವನ್ನು ಸಂಬಂಧಿಸಿದ ಅಧಿಕಾರಿ ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ. ಆದ್ದರಿಂದ ಈ ಕಾಮಗಾರಿಗೆ ಖರ್ಚಾದ ಕೂಲಿ ಮೊತ್ತ 46,452 ರೂಗಳನ್ನು ಆಕ್ಷೇಪಣೆ ನೀಡಲು ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಲಕ್ಷ್ಮಕ್ಕ ಕೋಮ್ ಓಬಳಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 49,296. ಲಲಿತಮ್ಮ ಕೋಮ್ ಸೀತಾರಾಮಾಚಾರ್ ಶೆಟ್ಟಿಹಳ್ಳಿ ಗ್ರಾಮ ಕಂದಕಬದು ನಿರ್ಮಾಣ 25,280. ಶಂಕರಲಿಂಗಯ್ಯ ಬಿನ್ ದೊರೆಮುದ್ದಯ್ಯನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ 48,664. ಶಿವಕುಮಾರ್ ಬಿನ್ ಮಹದೇವಯ್ಯ ಶೆಟ್ಟಿಹಳ್ಳಿ ಗ್ರಾಮ ಕಂದಕಬದು ನಿರ್ಮಾಣ 59,408. ಸದರಿ ಕಾಮಗಾರಿಯ ಕಡತವನ್ನು ಸಂಬಂಧಿಸಿದ ಅಧಿಕಾರಿ ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ. ಆದ್ದರಿಂದ ಈ ಕಾಮಗಾರಿಗೆ ಖರ್ಚಾದ ಕೂಲಿ ಮೊತ್ತ 59,408 ರೂಗಳನ್ನು ಆಕ್ಷೇಪಣೆ ನೀಡಲು ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಶಿವಣ್ಣ ಚಿಕ್ಕಸಿದ್ದಯ್ಯ ಕಂದಕಬದು ನಿರ್ಮಾಣ ಅಪ್ಪಣ್ಣಳ್ಳಿ ಗ್ರಾಮ 12,640. ಸದರಿ ಕಾಮಗಾರಿಯ ಕಡತವನ್ನು ಸಹ ಸಂಬಂಧಿಸಿದ ಅಧಿಕಾರಿಗಳು ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ. ಆದ್ದರಿಂದ ಈ ಕಾಮಗಾರಿಗೆ ಖರ್ಚಾದ 12,640 ರೂಗಳನ್ನು ಆಕ್ಷೇಪಣೆ ನೀಡಲು ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಶಿವಣ್ಣ ಬಿನ್ ಸಿದ್ದರಾಮಯ್ಯನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ 34,760. ಶಿವಮ್ಮ ಕೊಂ ಲೇಟ್ ಲಿಂಗಯ್ಯ ಶೆಟ್ಟಿಹಳ್ಳಿ ಗ್ರಾಮ ಕಂದಕಬದು ನಿರ್ಮಾಣ 40,448. ಸರ್ವಮಂಗಳಮ್ಮ ಕೊಂ ಗಂಗಾಧರಯ್ಯ ಕಂದಕಬದು ನಿರ್ಮಾಣ 57,828. ಸರ್ವಮಂಗಳಮ್ಮ ಕೊಂ ಗಂಗಾಧರಯ್ಯ ಕಂದಕಬದು ನಿರ್ಮಾಣ ಶೆಟ್ಟಿಹಳ್ಳಿ ಗ್ರಾಮ 13,272. ಸದರಿ ಕಾಮಗಾರಿಯ ಕಡತವನ್ನು ಸಹ ಸಂಬಂಧಿಸಿದ ಅಧಿಕಾರಿ ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ. ಆದ್ದರಿಂದ ಈ ಕಾಮಗಾರಿಯ ಖರ್ಚಾದ 13,272 ರೂಗಳನ್ನು ಆಕ್ಷೇಪಣೆ ನೀಡಲು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಸೋಮಶೇಖರಯ್ಯ ಬಿನ್ ಈರಯ್ಯ ಕಂದಕಬದು ನಿರ್ಮಾಣ 45,188. ಸೌಭಾಗ್ಯಮ್ಮ ಓಂ ರಂಗಯ್ಯ ಶೆಟ್ಟಿಹಳ್ಳಿ ಗ್ರಾಮ ಕಂದಕಬದು ನಿರ್ಮಾಣ 12,640. ಉಮಾಶಂಕರ್ ಬಿನ್ ಸಿದ್ದಯ್ಯ ಶೆಟ್ಟಿಹಳ್ಳಿ ಗ್ರಾಮ ಕಂದಕಬದು ನಿರ್ಮಾಣ 34,760. ಸದರಿ ಕಾಮಗಾರಿಯ ಕಡತವನ್ನು ಸಹ ಸಂಬಂಧಿಸಿದ ಅಧಿಕಾರಿಗಳು ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ. ಆದ್ದರಿಂದ ಈ ಕಾಮಗಾರಿಗೆ ಖರ್ಚಾದ 34,760 ರೂಗಳನ್ನು ಆಕ್ಷೇಪಣೆ ನೀಡಿ ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಸಾಮಾಜಿಕ ಪರಿಶೋಧನೆಗೆ ಸಂಬಂಧಪಟ್ಟಂತೆ ಕಾಮಗಾರಿ ಕಡತ ಪರಿಶೀಲನೆ, ಸ್ಥಳ ಪರಿಶೀಲನೆ ಸಮಯದಲ್ಲಿ ಕಂಡು ಬಂದಂತಹ ಅಂಶಗಳನ್ನು ತಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ. ಸರ್ವಮಂಗಳಮ್ಮ ಕುಂ ಗಂಗಾಧರಯ್ಯನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ. ಸದರಿ ಕಾಮಗಾರಿಯ ಕಡತ ಪರಿಶೀಲನಾ ಸಮಯದಲ್ಲಿ ಒಬ್ಬ ಫಲಾನುಭವಿಗೆ 2 ಬಾರಿ ಕಾಮಗಾರಿ ಸಂಕೇತ ಸೂಚನೆ ಮಾಡಿರುವುದು ಕಂಡು ಬಂದಿದ್ದು ಒಂದೇ ಸರ್ವೆ ನಂಬರ್ ಸಹ ಆಗಿರುತ್ತದೆ. ಆದ್ದರಿಂದ ಸದರಿ ಕಾಮಗಾರಿಗೆ ಖರ್ಚಾಗಿರುವ ಕೂಲಿ ಮೊತ್ತ 13,272 ರೂಗಳನ್ನು ವಸೂಲಾತಿ ಮಾಡಲು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಎಕ್ಕಲಕಟ್ಟೆ ಗ್ರಾಮದ ಸ್ಕೂಲ್ ಹತ್ತಿರ ಶಾಲಾ ಆಟದ ಮೈದಾನ ಕಾಮಗಾರಿ. ಸದರಿ ಕಾಮಗಾರಿ ಕಡತ ಪರಿಶೀಲನೆ ಸಮಯದಲ್ಲಿ ಅಳತೆ ಪುಸ್ತಕದಲ್ಲಿ ಕೂಲಿ ಮತ್ತು ಸಾಮಗ್ರಿ ಮೊತ್ತಕ್ಕೆ ಸಂಬಂಧಪಟ್ಟಂತೆ ಚೆಕ್ ಮೆಜರ್ಮೆಂಟ್ ಇಲ್ಲದೆ ಹಣ ಪಾವತಿ ಮಾಡುವುದು ಕಡತ ಪರಿಶೀಲನೆ ಸಮಯದಲ್ಲಿ ಕಂಡು ಬಂದಿದೆ. ಆದ್ದರಿಂದ ಈ ಕಾಮಗಾರಿಗೆ ಖರ್ಚಾದ
ಕೂಲಿ ಮೊತ್ತ 1,33,984, ಸಾಮಗ್ರಿ ಮೊತ್ತ 4,30,30,354, ಒಟ್ಟು 5,64,338 ರುಗಳನ್ನು ಆಕ್ಷೇಪಣೆಯಲ್ಲಿರಲು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಶೆಟ್ಟಿಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹತ್ತಿರ ಆಟದ ಮೈದಾನ ಅಭಿವೃದ್ಧಿ ಸದರಿ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ ಹಣ ಪಾವತಿಗೆ ಸಂಬಂಧಪಟ್ಟಂತೆ ಚೆಕ್ ಮೆಜರ್ಮೆಂಟ್ ಇಲ್ಲದೆ ಹಣ ಪಾವತಿಸಿರುವುದು ಕಂಡು ಬಂದಿದೆ. ಆದ್ದರಿಂದ ಈ ಕಾಮಗಾರಿಯ ಖರ್ಚಾದ ಕೂಲಿ ಮೊತ್ತ 39,816 ರುಗಳನ್ನು ಆಕ್ಷೇಪಣೆ ನೀಡಲು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಬಿಳಿಕಲ್ಲಟ್ಟಿ ಗ್ರಾಮದಿಂದ ಒಡ್ಡನಕಟ್ಟೆವರೆಗೆ ಜಲ್ಲಿ ರಸ್ತೆ ಕಾಮಗಾರಿ ಸದರಿ ಕಾಮಗಾರಿ ಕಡತ ಪರಿಶೀಲನೆ ಸಮಯದಲ್ಲೂ ಸಹ ಹಣ ಪಾವತಿಗೆ ಸಂಬಂಧಪಟ್ಟಂತೆ ಅಳತೆ ಪುಸ್ತಕದಲ್ಲಿ ಚೆಕ್ ಮೆಜರ್ಮೆಂಟ್ ಇಲ್ಲದೆ ಹಣ ಪಾವತಿಸಿರುವುದು ಕಂಡು ಬಂದಿದೆ. ಆದ್ದರಿಂದ ಈ ಕಾಮಗಾರಿಯ ಖರ್ಚಾದ ಕೂಲಿ ಮೊತ್ತ 61,936 ರುಗಳನ್ನು ಆಕ್ಷೇಪಣೆ ನೀಡಲು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಐದನೇ ಹಣಕಾಸು ಯೋಜನೆಯ ವರದಿಯನ್ನು ಮಂಡಿಸ್ತಾ ಇದ್ದೀನಿ. 1/4/2023ಕ್ಕೆ ಪ್ರಾರಂಭಿಕ ಶುಲ್ಕು 12,84,718. ಬಿಡುಗಡೆಯಾದ ಅನುದಾನ 21,02,696. ಈ ಮೊತ್ತಕ್ಕೆ ಬ್ಯಾಂಕಿನಿಂದ ಬಂದಂತಹ ಬಡ್ಡಿ 17,909. ಒಟ್ಟು ಅನುದಾನ 34,05,323. ಒಟ್ಟು ಖರ್ಚು 21,07,933. ಕೆಲಸ ಆಗಿದೆ ಸರ್. ಕೆಲಸ ಸ್ಪಾಟ್ ಕೆಲಸ ಆಗೈತಿ ಇಲ್ಲ ಒಬ್ಬ ಅಧಿಕಾರಿನ ಬಿಡ್ಸ್ಯಾನ್ರಿ ಚೆಕ್ ಅಂತ ಚೆಕ್ ಮಾಡ್ಯಾರ ನಾನು ಕಟ್ಲೇಬೇಕು ಎಕ್ಕಲಕಟ್ಟೆ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ತಿರ ಕುಡಿಯುವ ನೀರಿನ ಟ್ಯಾಂಕ್ ಅನ್ನು ಸಮುದಾಯ ಭವನದ ಹತ್ತಿರಕ್ಕೆ ಸ್ಥಳಾಂತರಿಸುವ ಕಾಮಗಾರಿ 34,677. ಈ ಕಾಮಗಾರಿ ಆಗಿದೆ ಸರ್. ಎಕ್ಕಲಕಟ್ಟೆ ಗ್ರಾಮದಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ 27,913. ಉನಗನಾಲ ಮತ್ತು ಮುದ್ದನಹಟ್ಟಿ ಗ್ರಾಮದಲ್ಲಿ ಸ್ವಚ್ಛತೆ ಕಾಮಗಾರಿ 45,820. ಉನಗನಾಲ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹತ್ತಿರ ಶೌಚಾಲಯ ನಿರ್ಮಾಣ ಕಾಮಗಾರಿ 31,343. ಮಾರುತಿ ನಗರದ ಕುಡಿಯುವ ನೀರಿನ ಬೋರ್ವೆಲ್ ನಿಂದ ಸರ್ಕಾರಿ ಶಾಲೆಯವರೆಗೆ ಪೈಪ್ ಲೈನ್ ಕಾಮಗಾರಿ 55,738. ಮಾರುತಿ ನಗರದಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ 28,015. ಕಳ್ಳನಹಳ್ಳಿ ಹಾಲಿನ ಡೈರಿ ಮುಂಭಾಗದಿಂದ ಬಸವಣ್ಣನ ದೇವಸ್ಥಾನದವರೆಗೆ ಪಾದಚಾರಿ ರಸ್ತೆ ಅಭಿವೃದ್ಧಿ ಕಾಮಗಾರಿ 60,559. ಕಳ್ಳನಹಳ್ಳಿ ಗ್ರಾಮದಲ್ಲಿ ಗ್ರಾಮ ನೈರ್ಮಲ್ಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಹತ್ತಿರ ಸ್ವಚ್ಛತೆ ಮತ್ತು ಶೌಚಾಲಯ ಕಾಮಗಾರಿ 34,543. ಮತ್ತಿಕೆರೆ ಗ್ರಾಮದ ಕುಡಿಯುವ ನೀರಿನ ಪೈಪ್ ಲೈನ್ ನಿಂದ ಟ್ಯಾಂಕ್ ವರೆಗೆ ಪೈಪ್ ಲೈನ್ ಮತ್ತು ಗ್ರಾಮ ನೈರ್ಮಲ್ಯ ಕಾಮಗಾರಿ 35,334. ಮತ್ತಿಕೆರೆ ಮತ್ತು ಮಾದಲಾಪುರ ಎಸ್ಸಿ ಕಾಲೋನಿ ಸಿಸ್ಟಮ್ಗಳ ಹತ್ತಿರ ಸ್ವಚ್ಛತೆ ಮತ್ತು ಗ್ರಾಮ ನೈರ್ಮಲ್ಯ ಕಾಮಗಾರಿ 37,127. ಶೆಟ್ಟಿಹಳ್ಳಿ ವಾರ್ಡ್ನಲ್ಲಿ ಪೈಪ್ ಲೈನ್ ಮತ್ತು ಕುಡಿಯುವ ನೀರು ಸ್ಥಾವರಗಳ ದುರಸ್ತಿ ಕಾಮಗಾರಿ 37,173. ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ 32,398. ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಸ್ವಚ್ಛತೆ ಮತ್ತು ಗ್ರಾಮ ನೈರ್ಮಲ್ಯ ಕಾಮಗಾರಿ 32,504. ಗಳಿಗೆಕೆರೆ ಗ್ರಾಮದಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ 37,720. ಗಳಿಗೆಕೆರೆ ಗ್ರಾಮದ ಶಾಲಾ ಆವರಣದಲ್ಲಿ ಶೌಚಾಲಯ ಕಾಮಗಾರಿ
73,902. ಶಿವಪುರ ಗ್ರಾಮ ಪಂಚಾಯಿತಿಯ ಡಿಜಿಟಲ್ ಗ್ರಂಥಾಲಯ ದುರಸ್ತಿ ಕಾಮಗಾರಿ 39,433. ಶಿವಪುರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಟ್ರಾಕ್ಟರ್ ಶೆಡ್ ನಿರ್ಮಾಣ 35,048. ಗಣೇಶಪುರ ಗ್ರಾಮದಲ್ಲಿ ಚರಂಡಿ ಸ್ವಚ್ಛತೆ ಮತ್ತು ಗ್ರಾಮ ನೈರ್ಮಲ್ಯ ಕಾಮಗಾರಿ 27,881. ಬಿಳಿಕಲ್ಲಟ್ಟಿ ಗ್ರಾಮದ ಅಪ್ಪಣ್ಣನ ಮನೆಯಿಂದ ನಂಜಪ್ಪನ ಮನೆಯವರೆಗೆ ಪಾದಚಾರಿ ರಸ್ತೆ ಕಾಮಗಾರಿ 34,894. ಮುದ್ದನಟ್ಟಿ ಸಿಸ್ಟಮ್ಗಳ ಹತ್ತಿರ ಸ್ವಚ್ಛತೆ ಮತ್ತು ನೈರ್ಮಲ್ಯ ಕಾಮಗಾರಿ 26,074. ಕೆಂಗಾರಿಹಟ್ಟಿ ಗ್ರಾಮದ ಕುಡಿಯುವ ನೀರಿನ ಹಳೆಯ ಬೋರ್ವೆಲ್ನಿಂದ ಸಿಸ್ಟಮ್ವರೆಗೆ ಪೈಪ್ ಲೈನ್ ಕಾಮಗಾರಿ 37,147. ಜುಂಜಪ್ಪನಟ್ಟಿಯಲ್ಲಿ ಗ್ರಾಮ ನೈರ್ಮಲ್ಯ ಮತ್ತು ಸಿಸ್ಟಮ್ಗಳ ದುರಸ್ತಿ ಕಾಮಗಾರಿ 35,394. ಓಬಳಾಪುರ ಮುಖ್ಯ ರಸ್ತೆಯಿಂದ ಬಿಳಿಕಲ್ಲಟ್ಟಿವರೆಗೆ ಪಾದಚಾರಿ ರಸ್ತೆ ಅಭಿವೃದ್ಧಿ 38,528. ಅಪ್ಪಣ್ಣಳ್ಳಿ ಗ್ರಾಮದಲ್ಲಿ ಉಗ್ರಾಣದ ಹತ್ತಿರ ಇರುವ ಕುಡಿಯುವ ನೀರಿನ ಟ್ಯಾಂಕ್ ಅನ್ನು ಚಿಕ್ಕಣ್ಣನ ಮನೆಯ ಹತ್ತಿರ ಸ್ಥಳಾಂತರಿಸುವ ಕಾಮಗಾರಿ 32,202. ಹಾಗೆ ಕುಡಿಯುವ ನೀರಿನ ನಿರ್ವಹಣೆ, ಬೀದಿ ದೀಪ ಸಾಮಗ್ರಿ ಖರೀದಿ, ಸ್ವಚ್ಛತೆ ಇತರೆ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಒಟ್ಟು ವೆಚ್ಚ 21,07,933. ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ವತಿಯಿಂದ ಅನುಷ್ಠಾನಗೊಂಡಂತ ಕಾಮಗಾರಿಗಳ ವಿವರ 2020-21ನೇ ಸಾಲಿನಲ್ಲಿ ಎಕ್ಕಲಕಟ್ಟೆ ಸಣ್ಣ ಚಿಕ್ಕಣ್ಣನ ಮನೆಯಿಂದ ಶಿವಲಿಂಗಮ್ಮನ ಮನೆಯವರೆಗೆ ಪೈಪ್ ಲೈನ್ ಕಾಮಗಾರಿ 47,171. 2021-22ನೇ ಸಾಲಿನಲ್ಲಿ ಬಿಳಿಕಲ್ಲಟ್ಟಿ ರಾಮಯ್ಯನ ಮನೆಯಿಂದ ಕೃಷ್ಣಯ್ಯನ ಮನೆಯವರೆಗೂ ಪೈಪ್ ಲೈನ್ ಕಾಮಗಾರಿ 47,111. ಸರ್, ಈ ಕಾಮಗಾರಿಗಳು ಆಗಿದಾವ ಸರ್? ಇವು ತಾಲೂಕ್ ಪಂಚಾಯತಿಯಿಂದ ಅನುಷ್ಠಾನ ಪೈಪ್ ಲೈನ್ ಆಗಿಲ್ಲ. ಅಲ್ಲಿ ರಾಮಾಯಣ ಮನೆಯಿಂದ ಕೃಷ್ಣಯ್ಯನ ಜಮೀನಿನವರೆಗೂ ಪೈಪ್ ಲೈನ್ ಕಾಮಗಾರಿ 2021-22ನೇ ಸಾಲ ಇಲ್ಲ ಆಗಿಲ್ಲ. ರಾಮಯ್ಯ ಮನೆಯಿಂದ ಆಗಿಲ್ಲ. ಕಾಮಗಾರಿ ಇಂತ ಯಾವ ವರ್ಷ ಹೇಳ್ಬಿಡಿ ಸರ್? ವರ್ಷ ಯಾವ ವರ್ಷ 22ನೇ ಸಾಲಿನಲ್ಲಿ ಅಲ್ಲ, ಯಾವಾಗ ಗೊತ್ತಿಲ್ಲ ಅಂತಾರಲ್ಲ ಸರ್. ರಾಮಣ್ಣ ಒಂದು ಕಾಲಿಂಚ ಹಾಕಿ ಮಾಡಿದ್ರು, ಒಂದು ಕಾಲಿಂಚ ಅಲ್ಲಲ್ಲ ಪೈಪ್ ಲೈನ್ ಅಲ್ಲಿಂದ ರಾಮಣ್ಣ ಮನೆ ತಕನ ಆಗಿದೆ. ಅಲ್ಲ, ಅದು ಇಲ್ಲ ಪಂಚಾಯತ್ಗೆ ಹಾಕಿಲ್ಲ. ಅಪ್ಪ ಮನೆ ತಗ ಮುಂದೆ ಜಂಪ್ ಮಾಡ್ತಾರೆ. ಅದು ಬಿಲ್ ಎಷ್ಟಾಯ್ತು ಸರ್? 47,111. ಈ ಹಳೆ ಕಾಮಗಾರಿಗಳು ಸಂಬಂಧಪಟ್ಟಂಗೆ ಆ ಗ್ರಾಮಕ್ಕೆ ಹೋಗಿ ಅಲ್ಲೇ ಜನಗಳು ಕೇಳದಲ್ಲಿ ಯಾವ ಮತ್ತಿಕೆರೆ ಕೆರೆಯಿಂದ ಆಗಲವಾಡಿವರೆಗೂ ಪೈಪ್ ಲೈನ್ ಕಾಮಗಾರಿ 94,065. ಕೆರೆಯಿಂದ ಆಗಲವಾಡಿವರೆಗೂ ಪೈಪ್ ಲೈನ್ ಕಾಮಗಾರಿ. ಜುಂಜಪ್ಪನಟ್ಟಿ ದೇವಸ್ಥಾನದ ಬಸವಣ್ಣನ ದೇವಸ್ಥಾನದ ಮುಂಭಾಗ ಸಿಸಿ ರಸ್ತೆ ಮತ್ತು ಸೇತುವೆ ನಿರ್ಮಾಣ 1,39,114.
ಯಳದಾಸ್ನಟ್ಟಿ ಗ್ರಾಮದ ರಾಜಣ್ಣನ ಮನೆಯಿಂದ ಗುಂಡಿರೇಯನ ಮನೆಯವರಿಗೆ ಸಿಸಿ ರಸ್ತೆ ಕಾಮಗಾರಿ 45,400 ರೂಗಳನ್ನು ಈ ಕಾಮಗಾರಿಗೆ ವೆಚ್ಚ ಮಾಡಲಾಗಿದೆ. ಈ ಕಾಮಗಾರಿಯ ಸ್ಥಳ ಪರಿಶೀಲನೆ ಸಮಯದಲ್ಲಿ ಕಾಮಗಾರಿ ಅನುಷ್ಠಾನವಾಗದೇ ಇರುವುದು ಕಂಡುಬಂದಿದ್ದು, ಈ ಸದರಿ ಕಾಮಗಾರಿ ಖರ್ಚಾದ 45,400 ರೂಗಳನ್ನು ವಸೂಲಾತಿ ಮಾಡಲು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಆಮೇಲೆ ಕಾಂಪೌಂಡ್ ಕಟ್ಕೊಂಡವ್ರೆ. ಆಗಿಲ್ಲ ಅವರು ಹೇಳ್ತಿಲ್ವ ಆಗಿಲ್ಲ ಅಂತಾನೆ ಅವರು ಹೇಳ್ತಿರೋದು ಮೈಕಲ್ ಅದ್ರ ಬದ್ಲಿಗೆ ಬೇರೆ ಮಾಡ್ಕೊಂಡವ್ರೆ ಅಂತ ಹೆಣ್ಮಕ್ಳಿಗೆ ಸ್ವಲ್ಪ ಗಂಡು ಮಕ್ಳಿಗೆ ಹುಷಾರೆ ಅಂತ ಅದನ್ನೇ ನಾನು ಮಾಡುವಂಥದ್ದು ಅದು ಗೊತ್ತಿಲ್ಲ ಕೆಲಸವನ್ನ ಕಾಂಪೌಂಡ್ ಕಟ್ಕೊಂಡವ್ರೆ ದೇವಸ್ಥಾನ ಕಟ್ಕೊಂಡ್ರೆ ಅದ್ರ ಬದ್ಲಿಗೆ ಅಂತ ಒಂದು ಇಲ್ಲಿಗೆ ಮಾಡೋದು ಕಂಡಾಗ ಅಲ್ಲಿಗೆ ಮಾಡೋರೆ ಅಂತ ಅಂಥವೆಲ್ಲ ಆದರೆ ಓಕೆ ಇವ್ರಿಗೆ ಇನ್ಯಾರೋ ರೈತ ಮಾಡಿದರೆ ಅದು ಹಾಂ ಟಿ ಪಿ ವರ್ಕಿವು ಕಣ್ಣಿಗೆ ಕಾಣಲ್ಲ ಕೈ ಸಿಗಲ್ಲ ಅಂತ ಅವ್ನು ನೀವು ಕೊಟ್ಟರು 40,000 ಅಲ್ಲೊಂದು 3 ಲಕ್ಷಕ್ಕೆ ರೂಪಾಯಿ ಮುಕ್ತ ಮಾಡಿರ್ತೀವಿ ಎಲ್ಲ ಸರ್ವಲ್ ಆಯ್ಕೆ 21-22 ನೀವು ಬಳಸಿರಿ. ಈಗ ಆಗಲೇ ಮಾಡುತ್ತೆ ನೀವು ಹೇಳಿದ್ದು ಇದೇ ಪ್ರಕಾಶ್ ಅಬ್ಜೆಕ್ಷನ್ ಆಗ್ತದೆ ಅದು ಬೆಳೆ ಕಲಿಕೆ ಯಾವ್ದಾದ್ಮೇಲೆ ಇವ್ರು 3 ಕಲಿಕೆ ಮಾಡಿದ್ರೆ ಅಗಲವಾಡಿ ರಸ್ತೆಯಿಂದ ರಂಗಾಪುರ ರಸ್ತೆ ಅಭಿವೃದ್ಧಿ ಕಾಮಗಾರಿ 62,160. ಅಪ್ಪಣ್ಣಳ್ಳಿ ಹೊಸ ಬೋರ್ವೆಲ್ ನಿಂದ ದೊಡ್ಡ ಬೀಲುವರೆಗೆ ಪೈಪ್ಲೈನ್ ಕಾಮಗಾರಿ 3,59,242. ಎಕ್ಕಲಕಟ್ಟೆ ಶಾಲೆ ಹತ್ತಿರ 21-22ನೇ ಸಾಲು. ಆಗೈತೆ ಬಿಡಿ 2021-22ನೇ ಸಾಲಿನಲ್ಲಿ ಎಕ್ಕಲಕಟ್ಟೆ ಶಾಲೆ ಹತ್ತಿರ ಶೌಚಾಲಯ ಕಾಮಗಾರಿ 49,088. ಸದರಿ ಕಾಮಗಾರಿಯ ಸ್ಥಳ ಪರಿಶೀಲನೆ ಸಮಯದಲ್ಲಿ ಕಾಮಗಾರಿ ಅನುಷ್ಠಾನವಾಗದೇ ಇರುವುದು ಕಂಡುಬಂದಿದ್ದು, ಈ ಕಾಮಗಾರಿಯ ಖರ್ಚಾದ 49,088 ರೂಗಳನ್ನು ವಸೂಲಾತಿ ಮಾಡಲು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಈಗ ತಮ್ಮ ಅಭಿಪ್ರಾಯ ತಿಳಿಸಬಹುದು. ಎಕ್ಕಲಕಟ್ಟೆ ಶಾಲೆ ಹತ್ತಿರ ಶೌಚಾಲಯ ಹಳೆ ಶೌಚಾಲಯ ಹಳ್ಳಿದ್ದು ರಿಪೇರಿ ಮಾಡಿದ್ದು ಸಾಮಾನ್ಯ ಇಂಜಿನಿಯರ್ ಬ್ಯಾಂಕ್ ತೆಗ್ದಿರೋದು 18 ಚೀನ ಬಣ್ಣ ಸುಣ್ಣ ಹೊಡೆದ್ಬಿಟ್ಟು ಹೋದ ರೇಟು 2 ಡಬ್ಬಾನ ಬಣ್ಣ ಕೊಡ್ಕೊಂಡು ಇರೋದಕ್ಕೆ ಬಣ್ಣ ಹೊಡೆದವ್ರಂತೆ ಕಟ್ಟಿದೆ ಗೊತ್ತಾಗಲ್ಲ ಇರೋದಕ್ಕೆ ಬಣ್ಣ ಹೊಡೆದಿದ್ದೀವಿ ಅಂತ ಹಾಂ FC ಮಾಡ್ತಾರೆ ಅವ 2 ಡಬ್ಬಕ್ಕೆಲ್ಲ ಪೇಂಟ್ ಹೊಡಿರ್ತಾನೆ ಪುಸ್ತಕ ಅದಕ್ಕೆಲ್ಲ ಇಟ್ಕೊಳ್ಳೋದು ಅವ್ರಿಗೂ ಸೇರಿಸಿ ಕೆಲವೊತ್ತಿಗೆ ಇದೇ ಉತ್ತರ ಹೇಳಿ 2016-17ರಿಂದಲೂ ನಾನು ಇಲ್ಲಿ ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅವತ್ತಿಂದ ಯಾವುದೇ ಕೆಲಸ ಇಲ್ಲ. ಆಗಿಲ್ಲ ಬಣ್ಣ ಯಾರು ಮತ್ತೆ ಕಾಮಗಾರಿ ಎಲ್ಲ ಆತ್ರಿ ಹಳೇದಕ್ಕೆ ಬಣ್ಣ ಹೊಡೆದ್ರೆ ಕಾಮಗಾರ ಆತ ಬಣ್ಣದ್ದು ಪೇಮೆಂಟ್ ಮಾಡಿ ಸಾಕು. ಅದೆಂದೇ
ಅದಕ್ಕೆ ಬಣ್ಣ ಹೊಡೆದ್ವಿ ನಾವು ಹೆಂಗೆ ಅಂದರೆ ಜಡಬರುವಂತೆ ಅಂತಾರೆ ರಿಪೇರಿ ಮಾಡೋದಷ್ಟೇ ಅದನ್ನ ನಾವ್ ಹೇಳ್ತಾ ಇರೋದು. ರಿಪೇರಿ ಮಾಡ್ಯಾರ ಬಣ್ಣ ಸುಣ್ಣ ಯಾವ ಕ್ಯಾಂಬರ್ ನಿತ್ಯ ರೆಡಿ ಮಾಡೋದು ರೂಮ್ ನಾನು ಮಂಡಿಸತಕ್ಕಂಥ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ತಮ್ಮಿಂದ ಯಾವುದಾದ್ರೂ ಆಕ್ಷೇಪಣೆ ಇರ್ಬೋದು ಅಥವಾ ತಮ್ಮ ಅನಿಸಿಕೆ ಅಭಿಪ್ರಾಯ ಇದ್ರೂ ಈ ಸಭೆಯಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ಇದುವರೆಗೂ ಸಾಮಾಜಿಕ ಪರಿಶೋಧನಾ ವರದಿಯನ್ನು ಮಂಡಿಸಲು ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ವಂದಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆ 2023-24 ಸಾಲಿನ ವರದಿಯನ್ನು ಮಂಡಿಸಿದಂಥ ರಂಗಸಭೆಯವರಿಗೆ ಧನ್ಯವಾದಗಳು. ಹೋಗುವ ಕಾಡಿದೆಯಲ್ಲ ಅಲ್ಲೇನೆ ಸರ್ವೆ ನಂಬರ್ 18 ಅಥವಾ 1000 ಎಕರೆ ಬಲಗಡೆಗೆ ಹೋಗುವಾಗ ನಾವೀಗ ಉನ್ನತ ಹೋಗ್ತೀವಲ್ಲ ಬಲಗಡೆಗೆ ಅಲ್ಲಿ ಯಾವ್ದದು ಮ್ಯಾಗಡೆ ಗುಡ್ಡ ಇದೈತಲ್ಲ ಮೂರ್ಮಂಡಿ ಹಳ್ಳ ದನಕರ ಹೋದ್ರೆ ನೀವು ಒಬ್ಜೆಕ್ಷನ್ ಮಾಡ್ತೀರಾ, ಸ್ವಾಗತ. ಹೌದು ಹೌದು. ನಿಮ್ಮ ಇಲಾಖೆ ನಿಮ್ಮನ್ನ ನಿಮ್ಮ ಡಿಪಾರ್ಟ್ಮೆಂಟು ನಿಮಗೆ ಗೌರವ. ಎಸ್ ಸರ್ ಎಸ್ ಸರ್. ಈಗ ಅಲ್ಲಿಲ್ಲ ಕಾಡು ಪ್ರಾಣಿಗಳೆಲ್ಲ ನಮ್ಮವಕ್ಕೆಲ್ಲ ಬಂದು ನೀರು ಕುಡಿ ನಿಂತ್ಕೊಂಡು ನಾವೇ ಹೆಚ್ಚು ಕಮ್ಮಿ ಅದ ನೋಡಿ. ಈಗ ಅದಕ್ಕೋಸ್ಕರನೇ ಅಂತ ಈಗ ತಾವು ಹೇಳಿದ್ರಲ್ಲ ನಾವು ಅಲ್ಲೇ ಮರೆಹಳ್ಳ ಕಾವಲಲ್ಲಿ ಪ್ಲಾಂಟಿಂಗ್ ಮಾಡಿದ್ವಿ. ಅಂದ್ರೆ ನಾನು ಮೊದಲಲ್ಲೇ ವಿಸಿಟ್ ಮಾಡ್ತಾ ಇರಲಿಲ್ಲ. ಅಂದ್ರೆ ನನ್ನ ಸಾಮಾಜಿಕ ಅರಣ್ಯ ಇಲಾಖೆ ನಾವು ಡೆವಲಪ್ಮೆಂಟ್ ಬಗ್ಗೆ ಗಮನ ಹರಿಸ್ತೀವಿ. ಅಲ್ಲಿ ಒಂದು ಪ್ಲಾಂಟಿಂಗ್ ಮಾಡಿದ ನಂತರ ನಾವು ಅಲ್ಲಿ ಓಡಾಡಿದ ನಂತರ ಅದು ಹಳ್ಳ ಇದೆ 14 ಮತ್ತೆ 18 ನಡುವೆ. ಈ ಸಲ ನಾವು ಚೆಕ್ ಡ್ಯಾಮ್ಗೆ MGNREGLನೇ ಮಾಡಿಸ್ಬೇಕಂತ ನಾವು ಪ್ರಪೋಸಲ್ ಕೇಳಿ ಸರ್ ನಾನು ಮಾತಾಡ್ಬಿಡ್ತೀನಿ ಒಂದ್ ನಿಮಿಷ. ತಾವು ಹೇಳಿದ್ರಲ್ಲ ಅದಕ್ಕೋಸ್ಕರ ನನ್ನ ಗಮನಕ್ಕೆ ಬಂದಿರೋದ್ರಿಂದ ಆಕ್ಷನ್ ಪ್ಲಾನ್ಗೆ ಸೇರಿಸಿದೀವಿ. ಇನ್ನ ಇಲಾಖೆಯಿಂದ ಮಾಡ್ಬೇಕಂದ್ರೆ ಟೆರಿಟೋರಿಯಲ್ ಆಫೀಸ್ನವರೇ ಮಾಡಬೇಕು. ಈಗ ನಿಮ್ಮ ಡಿಪಾರ್ಟ್ಮೆಂಟ್ಗೆ ನೀವು ಈಗೇನು ಈ ಗಿಡಗಳಿಗೆಲ್ಲ ನೀರು ಬೇಕಾಗುತ್ತೆ. ಹೌದು ಸರ್. ನೀವು ಟ್ಯಾಂಕ್ ಅಲ್ಲೇ ನೀವು ಒಂದು ಚೆಕ್ ಡ್ಯಾಮ್ ಟೈಪು ಇಲ್ಲ ಒಂದು ಕಟ್ಟೆನ ಮಾಡಿಕೊಂಡ್ರೆ ನಿಮ್ಮಲ್ಲಿ ನೀವು ಸದುಪಯೋಗ ಪಡಿಸ್ಕೋಬೋದಲ್ಲ. ಹೌದು ಹೌದು ಮಾಡ್ಕೊಳ್ಬೋದು. ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಬಿದ್ದಂತ ನೀರು ಪೂರಾ ಚಿಕ್ಕನಾಗಿ ತಲಕಿಗೆ ಹೋಗುತ್ತೆ. ಹೌದು. ಒಂದು ಡ್ರಾಪ್ ಎಲ್ಲೂ ನಿಲ್ಲಲ್ಲ. ಆಮೇಲೆ ಬೇಜಾನ್ ದೊಡ್ಡ ಹಳ್ಳುಗಳಲ್ಲವೆ. ಹೌದು. ಒಂದ್ ತುಂಬಿ ಒಂದು 3-4 ಮಾಡಿದ್ರೆ ವಾಟರ್ ಸೋರ್ಸ್ ಇಂಪ್ರೂವ್ ಆಗುತ್ತೆ. ಸರ್ ಹಳಬ್ರು ಏನ್ ಮಾಡಿದಾರೋ ಗೊತ್ತಿಲ್ಲ. ನಾನು ಈ ವರ್ಷ ನೀವ್ ಹೇಳ್ತಾ ಇದ್ದೀರಲ್ಲ ಅದೇ ಗಮನದಲ್ಲೇ ಇಟ್ಕೊಂಡು ನಮ್ಮ ಇಲಾಖೆಯಿಂದ ನಮ್ದು ಒಂದು SSR ರೇಟ್ ಇದೆ MGNREGL, ಅದರಲ್ಲಿ ಯಾವುದು ಚೆಕ್ ಡ್ಯಾಮ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಸಾಮಾಜಿಕ ಅರಣ್ಯ ಇಲಾಖೆ MGNREG ಯೋಜನೆಯಲ್ಲಿ ಪ್ರಾದೇಶಿಕದಲ್ಲಿ ಮಾಡಬಹುದು. ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ವಿತ್ ಇನ್ನೊಂದು ಇಲಾಖೆ ಇದೆ. ಇನ್ನು ನನ್ನ ಗಮನದಿಂದ ನಾನೇನ್ ಮಾಡ್ಬೋದಂದ್ರೆ MGNREG ಯೋಜನೆಯಲ್ಲಿ ಪಂಚಾಯಿತಿಯಿಂದ ಅದು ಗೋಮಾಳ ಅಂತ ಇದೆ, ಅಲ್ಲಿ ಪಂಚಾಯಿತಿಯಿಂದ ಮಾಡಿಸ್ಬೋದು. ಅದಕ್ಕೋಸ್ಕರ ಈ ಸಲ ಗೋಮಾಳ ಅಂತ ನಿಮ್ಗೆ ಹೇಳ್ತೀನಿ ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಅದಕ್ಕೋಸ್ಕರ ನೀರನ್ನ ಸ್ಟಾಪ್ ಮಾಡ್ಬೇಕು, ಒಂದ್ ಚಿಕ್ಕ ಚೆಕ್ ಡ್ಯಾಮ್ ಅನ್ನು ಮಾಡ್ಬೇಕಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ಹೇಮಂತ್ ಅವ್ರು ಇದ್ರು, ಅವ್ರಿಗೆ ಹೇಳ್ಬಿಟ್ಟು ಪಂಚಾಯತಿ ನಿಮ್ಮ ಕಂಪ್ಯೂಟರ್ ಆಪರೇಟರ್ ಹೇಳ್ಬಿಟ್ಟು ಅದನ್ನ ಚೆಕ್ ಡ್ಯಾಮ್ ಅನ್ನ ಸೇರಿಸಿದೀವಿ. ಈಗ ಅಮೃತ್ ಸರೋವರ ಅಂತೇಳಿ ಒಂದು 30-40 ಲಕ್ಷ ನಾವು ಆಕ್ಷನ್ ಪ್ಲಾನ್ ಅಪ್ರೂವಲ್ ಕೊಟ್ಟಿದ್ವು. ಈಗ ಅದು ಗೋಮಾಳದಲ್ಲಿ ಇರೋದು, ಕಳ್ನಳ್ಳಿ ಗೋಮಾಳದಲ್ಲಿ. ಅರ್ಥ ಆಯ್ತಾ? ಹೌದು ಸರ್. ಇನ್ನೊಂದು ಕಳ್ನಳ್ಳಿಯಲ್ಲಿ ಮಾಡಿದ್ದಾರೆ ಟ್ಯಾಂಕು, ಅದು ಗೋಮಾಳವೇ. ಇದು ಗೋಮಾಳ ಅಂತ ಈಗ ಹೇಳ್ತೀರಾ? ಹೌದು. ಸರ್ವೆ ನಂಬರು ಮರಳ 18 ರೆಗ್ಯುಲರ್ ಫಾರೆಸ್ಟ್ ಇದೆ. ಕೆಲವೊಂದಿಷ್ಟು ಈ ಕಡೆ ನಾವು ಸರ್ವೆ ನಂಬರ್ 14 ಪುರ ಸರ್ವೆ ನಂಬರ್ 14 ಇದೆಯಲ್ಲ ಅದು ಗೋಮಾಳ ಬರ್ತದೆ. ನಾವು ಅದನ್ನ ಕೊಟ್ಟಿದ್ವಿ ಪ್ರಪೋಸಲ್. ಮರೆಯಾಳ ಕಾವಲ 18ರಲ್ಲಿ ಕೊಡಕ್ಕೆ ನನಗೆ ಯಾವುದೂ ಅವಕಾಶ ಇಲ್ಲ. ಈಗ ಸರಿ ಸರ್, 14ರಲ್ಲಿ ನಿಮ್ಗೆ 30-40 ಮೀಟರ್ 14 ಬರುತ್ತೆ, 18 ಅಟ್ಯಾಚ್. ಹೌದು. ಅಲ್ಲಿ ಟ್ಯಾಂಕ್ ಮಾಡಬಹುದು. ನಿಮ್ಮ ವಾಟರ್ ಸೋರ್ಸ್ ಬ್ಯಾಕ್ ವಾಟರ್ ಪೂರ 18 ನಿಂತ್ಕೊಳ್ಳಿ. ಹೌದು. ನೀವು ಸ್ಟ್ರಕ್ಚರ್ ಬರೋದು 14ರಲ್ಲಿ. ಹೌದು ಸರ್. ನೀವು ಏನಾರ ಈಗ ಮಾಡಕ್ ಹೋದ್ರು ನಿಮ್ಮ ಇಲಾಖೆ ಅಬ್ಜೆಕ್ಷನ್ ಆಗ್ತದೆ. ನಾವು ಮಾಡಕ್ ಹೋದ್ರೆ ಹೌದು, ಈಗ ಹೋಗ್ಲಿ ನೀವೇ ಮಾಡಿಬಿಡಿ. ನಮ್ಮ ಇಲಾಖೆ ಸಾಮಾಜಿಕ ಅರಣ್ಯ ಇಲಾಖೆಯಿಂದ ಯಾವ್ದು ಮಾಡ್ಲಿಕ್ಕೆ ಅವಕಾಶ ಇಲ್ಲ. ರೆಗ್ಯುಲರ್ ಗೆ ಅವಕಾಶ ಐತೆ. ಈಗ ನನ್ನ ಈ ಗಿಡನ ಕಡಿತಾರೆ 14, 3 ಆಗ್ಲಿ 12 ಆಗ್ಲಿ 101 ಆಗ್ಲಿ. ಹೌದು ಸರ್.
ಅವ್ರಿಗೆ ಪಾಣಿ ಎಲ್ಲ ಇರುತ್ತೆ, ರೈತರು ನೀವು ಬಿಡಲ್ಲ ಅಲ್ಲಿ. ಹೇಳಿ. ನಿಮ್ಗೆ ಏನು ಇಲ್ಲ, ನಿಮ್ಗೆ ಗೋಮಾಳ ಅಂತಲೇ ಓದ್ತೀರಾ. ಹೇಳಿ ವಿಚಾರ ಗೋಮಾಳ ಅಂತ ನೀವು ಓದ್ತೀರಾ. ನಿಮಗೆ ಮಾತ್ರ ಅಂದ್ರೆ ಏನಂದ್ರೆ ಸರ್, ಈಗ ಕೆಲವೊಂದಿಷ್ಟು ಡೀಮ್ಡ್ ಫಾರೆಸ್ಟ್ ಇದೆಯಲ್ಲ, ನಮ್ಮ ಭಾರತ ದೇಶದ ಒಂದು ನಾವು ವಾತಾವರಣವನ್ನು ಮೇಂಟೈನ್ ಮಾಡ್ಬೇಕಂದ್ರೆ 33% ಟ್ರೀ ಕವರ್ ಇರಲೇಬೇಕು. ಸೊ ಅಂತದನ್ನ ಕೆಲವೊಂದಿಷ್ಟು ಏರಿಯಾನು ಸ್ಯಾಟಲೈಟ್ ಅಲ್ಲಿ ಎಲ್ಲಿ ನಮಗೆ ಗಿಡ ಮರಗಳು, ಒಬ್ಬನಿಗೆ ಪ್ರಾಕ್ಟಿಕಲ್ ಏನಾಗಿರ್ತದೆ, ಅವ್ನು ಮಂಜೂರು ಮಾಡ್ಕೊಂಡ್ ಬಿಟ್ಟಿರ್ತಾನೆ, ಬಟ್ ಅವನು ಅಲ್ಲಿ ಪೊಸಿಷನ್ಗೆ ಹೋಗಿರಲ್ಲ. ಕೇಳಿ ಗುರುಗಳೇ, ನಾನು ಉತ್ತರ ಕೊಡ್ತಿದ್ದೀನಿ, 1 ನಿಮಿಷ, ನನಗೆ ಗೊತ್ತಿರೋಷ್ಟು ನಾನು ಉತ್ತರ ಕೊಡ್ತಾ ಇದ್ದೀನಿ, ಓಕೆನಾ? ಈಗ ಅವನು ಮಹಡಿಯನ್ನ ಮಂಜೂರು ಮಾಡ್ಕೊಂಡ್ ಬಿಟ್ಟಿದ್ದಾನೆ, ಪೊಸಿಷನ್ ಅಲ್ಲಿ ಇಲ್ವೇ ಇಲ್ಲ, ಹೌದಾ? ನಾನು ಬೇರೆ ಒಂದು ಇಲಾಖೆಗೆ ಅವ್ರು ತಪ್ಪು ಮಾಡಿದಾರೆ ಅಂತ ಹೇಳಲ್ಲ, ಅಲ್ಲಿ ಪೊಸಿಷನ್ ಅಲ್ಲಿ ಅದು ಇಲಾಖೆಗೆ ಏನಿದೆಯಲ್ಲ ಡಾಕ್ಯುಮೆಂಟ್ಸ್ ನೀವು ಸಬ್ಮಿಟ್ ಮಾಡ್ಬಿಟ್ಟು ಇಲಾಖೆಯವ್ರು ಕರ್ಕೊಂಡು ಬಂದ್ಬಿಟ್ಟು ನೀವು ಮರ ಅದನ್ನ ಕ್ಲೀನ್ ಮಾಡ್ಕೊಂಡು ನೀವು ಸಾಗುವಳಿ ಮಾಡ್ಕೊಂಡ್ರೆ ಏನ್ ತಪ್ಪಿಲ್ಲ. ಈಗ ಯಾವ ಇಲಾಖೆಗೆ ಗೊತ್ತೇ ಇಲ್ಲ, ಈಗ ರಾತ್ರೋರಾತ್ರಿ ಅವನಿಗೆ ಪೊಸಿಷನ್ ಡಾಕ್ಯುಮೆಂಟ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು ಅವ್ನು ರಾತ್ರೋರಾತ್ರಿ JCB ತಗೊಂಡೋಗಿ ಕ್ಲೀನ್ ಮಾಡ್ತಾನೆ. ಬಟ್ 3rd ಪರ್ಸನ್ ಒಬ್ಬ ಮಾಡ್ತಾ ಇದ್ದಾನೆ ಅಂದ್ರೆ 10 ಜನಗಳದ್ದು ನಮಗೆ ಫೋನ್ ಬರ್ತದೆ, ಅವ್ರಿಗೆ ಏನ್ ನಿಜಾಂಶ ಅನ್ನೋದು ಗೊತ್ತೇ ಇಲ್ಲ, ಅವನಿಗೆ ಮಂಜೂರಾಗೈತೆ ಇಲ್ವೋ, ಇಲ್ಲ ರೀ ನಿಮ್ ಫಾರೆಸ್ಟ್ ಒತ್ತುವರಿ ಮಾಡ್ತಾ ಇದ್ದಾನೆ. ಆ ಟೈಮಲ್ಲಿ ಬಂದ್ಬಿಟ್ಟು ನಾವು ಸ್ಟಾಪ್ ಮಾಡ್ತೀವಿ, ಇವ್ರ ಕಡೆಗೆ ಮಂಜೂರಾಗಿರೋದೆಲ್ಲ ಇರ್ತದೆ, ಬಟ್ ಸ್ಕೆಚ್ ಇರಲ್ಲ, ಸರ್ವೇದವರು ಇಲ್ಲಿಂದ ಇಲ್ಲಿಗೆ ಬರ್ತದನ್ನ ತೋರಿಸಿದ್ರೆ ಡಾಕ್ಯುಮೆಂಟ್ಸ್ ಇರಲ್ಲ. ಆ ಟೈಮಲ್ಲಿ ನಾವು ಅವನ ಮೇಲೆ ಅವ್ನು ಸ್ಟಾಪ್ ಮಾಡ್ಲೇಬೇಕಾಗ್ತದೆ. ಮಂಜೂರು ಮಾಡ್ಬೇಕಾದ್ರೆ ತಹಸೀಲ್ದಾರ್ ಒಂದು ಮಾಡಿ ಬಂದು ನೋಡಿ ಅವ್ರು ಮಂಜೂರು ಮಾಡಿದ್ರು, ಅವ್ರು ಹೆಂಗ್ ಮಂಜೂರು ಅದು ನಮ್ಮ ವಲಯ ಅರಣ್ಯಾಧಿಕಾರಿಗಳಿಗೆ ಬಿಟ್ಟಂತ ವಿಷಯ. ಆ ಬಗೆರುಕುಮಲ್ಲಿ ಮಂಜೂರು ಮಾಡುವಾಗ ವಲಯ ಅರಣ್ಯಾಧಿಕಾರಿಗಳು ಇರ್ತಾರೆ, ತಹಶೀಲ್ದಾರ್ ಇರ್ತಾರೆ, ಇದನ್ನ ನಮ್ಮ ಎಲ್ಲಾ ರಾಜಕೀಯ ಅವರು ಇರ್ತಾರೆ, ಅದೇ ಇರ್ತಾರೆ. ಇವರು ಪ್ರಕಾಶ, ಇವರು ಗಿಡ ಬೆಳೆಯೋದು ಕೊಟ್ಟು ಪ್ರಾಯದ ಗಿಡ ಒಂದು 2 ವರ್ಷ ನೋಡ್ಕೊಂಡು ಹೋಗ್ತಿರ್ತಾರೆ, ಇವ್ರು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಅರ್ಥ ಆಯ್ತಾ? ಇಲ್ಲ, ಈಗ ಏನಂದ್ರೆ ನಾನು ಒಂದು ಕರ್ತವ್ಯದಿಂದ ಓಡೋಗ್ಲಿಕ್ಕೆ ಆಗಲ್ಲ. ಅವ ಅಜ್ಜನ್ ಸಾಧನೆ ಅದು. ಸಾಲ ಮರ ತಿಮ್ಮಕ್ಕನ್ ಮೀರ್ಸಿ ಇಲ್ಲಿಂದ ಅಲ್ಲಿ ಲೆಕ್ಕ ಹಾಕಿದ್ರೆ ಜಾಸ್ತಿಯಿಂದ ಜಾಸ್ತಿ ಆಗ್ತದ. ಸೈಕಲ್ಲಾಗ ನೀರು ಹಾಕೈತವ ಅಜ್ಜ. ಆ ಥರನ ಯಾವ್ದಾರ ರೋಡ್ ಸೈಡ್ಗಳಿಗೆಲ್ಲ ಮಾಡಿ. ಈಗ ನಾನು ಇದೇ ಗ್ರಾಮ ಸಭೆಯಲ್ಲಿ ಕೇಳ್ಕೊಳ್ಳೋದೇನಂದ್ರೆ, ಒಂದು ಚೆಕ್ ಡ್ಯಾಮ್ಗೆ ನಿಮ್ಮಲ್ಲಿ ಕೊಟ್ಟಿದ್ದೀವಿ, ಅದನ್ನು ಆಕ್ಷನ್ ಪ್ಲಾನಿಗೆ ಡಿಮ್ಯಾಂಡ್ ಸೇರಿಸಿದ್ವಿ, ಅದನ್ನ ಪ್ರೀ ಮೆಜರ್ಮೆಂಟ್ ಮಾಡಿ ಅಪ್ರೂವ್ ಮಾಡಿಸಿ. ನಮ್ಮಲ್ಲಿ ಗುಡ್ದೋಬಳಾಪುರ ಕೇಳಿ ಸರ್, ನೆಕ್ಸ್ಟ್ ಈಗ ಫಸ್ಟ್ ನೀರು ಸಂಗ್ರಹಣೆದ ಸೊಲ್ಯೂಷನ್ ಬಗ್ಗೆ ಮಾತಾಡ್ಬಿಡೋಣ, ಅದೊಂದು ಅಪ್ರೂವಲ್ ಮಾಡಿಸಿ, ಇನ್ನು ಇಂಪ್ಲಿಮೆಂಟ್ ಬಂದಾಗ ಮೇಲಾಧಿಕಾರಿಗಳಿಗೆ ತಿಳಿಸ್ಬಿಟ್ಟು ಈ ರೀತಿ ನಾವು ಸೇರಿಸ್ಕೊಂಡ್ವಿ, ಇಲ್ಲಿ ನೀರಿನ ಅವಶ್ಯಕತೆ ಇದೆ, ಅದನ್ನು ಕೆಲಸವನ್ನು ಇಂಪ್ಲಿಮೆಂಟ್ ಮಾಡೋಣ. ಸೆಕೆಂಡ್ ಏನಿದೆ, ಎಲ್ಲಾದ್ರೂ ಸಸಿಗಳು ಹಾಕದಿದ್ರೆ, ನಮ್ ಗಮನಕ್ಕೆ ಎಲ್ಲಾನು ನನಗೆ ಗೊತ್ತಿದೆ ಅಂತ ನಾನು ಹೇಳಲ್ಲ, ನಿಮ್ ಗಮನದಲ್ಲಿ ಎಲ್ಲಾದ್ರೂ ಸಸಿಗಳು ಹಾಕದಿದ್ರೆ ನಮಗೆ ಒಂದು ಲಿಸ್ಟ್ ಕೊಡಿ, ಆಕ್ಷನ್ ಪ್ಲಾನ್ ಅಲ್ಲಿ ಸೇರಿಸ್ತೀವಿ, ನಿಮ್ ಪಂಚಾಯತಿಂದಾನು ಆಕ್ಷನ್ ಪ್ಲಾನ್ ಅಲ್ಲಿ ಸೇರಿಸ್ಕೊಳ್ಳಿ, ಒಟ್ಟಿನಲ್ಲಿ ಫೈನಲಿ ನಾವು ಸಸಿಗಳು ಹಾಕ್ಬಿಟ್ಟು ಇಂಪ್ರೂವ್ಮೆಂಟ್ ಮಾಡೋಣ. ಆಮೇಲೆ ಈ ವಾಟರ್ ಶೆಡ್ ಬಂದಿದೆ, ಈಗ ಇಷ್ಟು ಮಾತ್ರ ಈಗ ಬಂದಂತ, ಮುಂದೆ ಈಗಿನ ಆಕ್ಷನ್ ಪ್ಲಾನು ಕೊಟ್ಟಿರ್ತಕ್ಕಂಥದ್ದೆಲ್ಲ ಮುಂದಿನ ಸಾಲಿಗೆ ಸೇರಿಸ್ತಾರೆ. ಎಲ್ಲ ವೈಯಕ್ತಿಕ ಕಾಮಗಾರಿಗಳನ್ನ ನೀವು ಪರಿಣಾಮಕಾರಿಯಾಗಿ ಮಾಡಿಕೊಂಡ್ರೆ ಇದು ಅವಕಾಶ. ಯಾಕೆಂದ್ರೆ ಇದು ಪಂಚಾಯತಿನಲ್ಲಿ ಬರ್ತಕ್ಕಂಥ ಫಲಾನುಭವಿಗಳಿಗೆ ಅವ್ರು ಬರ್ತಕ್ಕಂಥ ಜಾಬ್ ಕಾರ್ಡ್ನ ಸದುಪಯೋಗ ಪಡಿಸ್ಕೊಂಡು ಅವ್ರ ಕಾಮಗಾರಿಗಳು ವೈಯಕ್ತಿಕವಾಗಿ ಮಾಡಿಕೊಂಡ್ರೆ ಎಲ್ಲ ರೈತರಿಗೂ ಅನುಕೂಲ ಆಗುತ್ತೆ. ಯಾರದೇ ಅಬ್ಜೆಕ್ಷನ್ ಏನಿರಲ್ಲ. ದಯವಿಟ್ಟು ಎಲ್ಲ ರೈತರು ಬಂದು ತಮ್ಮ ತಮ್ಮ ಹೊಲದಲ್ಲಿ ಜಮೀನಲ್ಲಿ ಉದಿಬದು, ತೆಂಗಿನ ಸೊಸಿ ಹಾಗೂ ಬಾಳೆ ಗಿಡ ಇಕ್ಕ, ತೋಟಗಾರಿಕೆ ಇಲಾಖೆ ಬಾಳೆ ಗಿಡ ಇಕ್ಕ ಅಂತಾರು, ನಮ್ಮ ಪಪ್ಪಾಯಿ, ಆಮೇಲೆ ಮಾವು, ಸಪೋಟ, ಕಾಡು ಮೆಣಸೆಲ್ಲ ಬೆಳೆಯೋಕ್ಕಾಗಲ್ಲ ಕಣ್ರಲ್ಲಿ, ತೆಂಗು, ಇವನ್ನೆಲ್ಲ ಬೆಳ್ಕೊಂಡು ನಮ್ಮ ಪಂಚಾಯತಿಯಿಂದ ಏನು ಸಹಕಾರ ಬೇಕೋ ಅಂತ ಹೇಳಿ ಈ ಗ್ರಾಮ ಸಭೆ ಈ ಸಾಮಾಜಿಕವಾಗಿ ಇರ್ತಕ್ಕಂಥ ನ್ಯಾಯ ಒದಗಿಸೋಕ್ಕೆ ನಾವು ಸರ್ವ ಪ್ರಯತ್ನ ಪಡ್ತೀವಿ ಅಂತ ಹೇಳಿ ಇಷ್ಟು ಮಾತನಾಡಲು ಅವಕಾಶ ಕೊಟ್ಟಂತಹ ಹಾಗೂ ಸಾರ್ವಜನಿಕರು ಏನಾರ ದೂರು ದೋಷಗಳು ಕಂಡು ಬಂದಲ್ಲಿ ಮುಕ್ತವಾಗಿ ತಿಳಿಸ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮದ ಮುಖಾಂತರ ಮಾತಾಡೋಕೆ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಒಂದು 2 ಮಾತು ಮುಗಿಸಿ. ಜೈ ಹಿಂದ್, ಜೈ ಕರ್ನಾಟಕ. 4 ಸಂಯೋಜಕರು ಅವರೆಲ್ಲ ಇವರು ಇವಾಗ
ಹೋಗ್ಬಿಡ್ತೀನಿ ಮುಂದಕ್ಕೆ ಜನನೇ ಇಲ್ಲ. ಕ್ಲೋಸ್ ಮಾತಾಡಲ್ವಾ? ಸಭೆ ಅಧ್ಯಕ್ಷತೆ ವಹಿಸುವಂತ ಡಾಕ್ಟರ್ ಸಾಹೇಬರು ಮಾತಾಡಬೇಕು ಅಂತ ಕೇಳ್ಕೊಂಡು ಈ ದಿನದ ಶಿವಪುರ ಗ್ರಾಮ ಪಂಚಾಯಿತಿಯ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಮಿತಿಯ ಅಧ್ಯಕ್ಷತೆ ವಹಿಸಿದಂತಹ ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಮತ್ತು ಉಪಾಧ್ಯಕ್ಷರೇ ಹಾಗೂ ಗೌರವಾನ್ವಿತ ಸದಸ್ಯರುಗಳೇ, ಪಿಡಿಒಗಳೇ, ಸೆಕ್ರೆಟರಿ ಮತ್ತು ಇಲಾಖಾ ಸಿಬ್ಬಂದಿಗಳೇ ಹಾಗೂ ಎಲ್ಲಕ್ಕಿಂತ ಹೆಚ್ಚಿನದಾಗಿ ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನನ್ನ ರೈತ ಬಂಧುಗಳೇ, ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ಅವರೇನು ಸಾಮಾಜಿಕ ಲೆಕ್ಕ ಪರಿಶೋಧನೆಗೆ ಒಳಪಟ್ಟಿರುವುದಂತಂದ್ರೆ ಎಲ್ಲ ವಸತಿ ಕಾಮಗಾರಿಗಳು ಹೆಚ್ಚಿಗೆ ಸುಮಾರು 200 ವಸತಿ ಕಾಮಗಾರಿ ಕೈಗೊಂಡರೆ ಇದರಲ್ಲಿ ಶೇಕಡ 80% ವಸತಿ ಕಾಮಗಾರಿಗಳಿವೆ. ಇನ್ನು 10 ಭಾಗ ಉದ್ಯೋಗ ಮತ್ತೆ ರೇಷ್ಮೆ ಹುಳು ಘಟಕಗಳಿವೆ. ಅದೇ ರೀತಿ ವಿವಿಧ ಇಲಾಖೆಗಳಲ್ಲಿ ಸುಮಾರು 80 ಇದಾವೆ. ಆದ್ರೆ ನಮ್ಮ ರೈತರನ್ನ ಏನಪ್ಪ ನಾನು ಕೇಳ್ಕೊಡೋದು ಅಂತಂದ್ರೆ ದಯಮಾಡಿ ನಮ್ಮ ವೈಯಕ್ತಿಕ ಕಾಮಗಾರಿ ನಮ್ಮ ಉದ್ಯೋಗ ನಿರ್ಮಾಣ ಮಳೆಗಾಲ ಬಂದು ಎಲ್ಲ ಕೆಲಸ ಮಾಡೇ ಮಾಡ್ತಿರ್ತೀರಾ. ಒಂದು ಅರ್ಜಿ ಕೊಟ್ಬಿಟ್ಟು ಏನೋ ಜಾಬ್ ಕಾರ್ಡ್ ಕೊಟ್ಟು ಅಟ್ಯಾಚ್ ಮಾಡ್ಕೊಂಡು ಈ ಉದ್ಯೋಗ ನಿರ್ಮಾಣ ಮಾಡ್ಕೊಂಡ್ರೆ ಖಂಡಿತ ಆ ವೈಯಕ್ತಿಕ ಕಾಮಗಾರಿ ನಿಮಗೂ ಸಹ ಸಹಾಯ ಆಗುತ್ತೆ. ಮತ್ತೆ ಆ ಕಾಮಗಾರಿಯಲ್ಲಿ ನಿಮ್ಮ ಜಮೀನು ಸಮೇತ ಚೆನ್ನಾಗಿ ಅಚ್ಚುಕಟ್ಟಾಗುತ್ತೆ ಎಂಬುದು ನನ್ನ ಅನಿಸಿಕೆ. ಕಾಮಗಾರಿ ನೋಡಿದಾಗ ಎಲ್ಲರೂ ವಸತಿ ಇದೆ ಹೆಚ್ಚಿಗೆ ಇದೆ. ಹಾಗಾಗಿ ತಾವು ದಯಮಾಡಿ ವೈಯಕ್ತಿಕ ಕಾಮಗಾರಿ ನಮ್ಮ ದನಿ ಶೆಡ್ ಇರ್ಬೋದು, ಕುರಿ ಶೆಡ್ ಇರ್ಬೋದು, ಉದ್ಯೋಗ ಇರ್ಬೋದು, ಇವನ್ನ ನಿರ್ಮಾಣ ಕಾಮಗಾರಿಗಳನ್ನ ತಾವು ಮಾಡ್ಕೊಂಡು ನಮ್ಮ ಜಮೀನನ್ನ ಚೆನ್ನಾಗಿ ಅಭಿವೃದ್ಧಿ ಮಾಡ್ಕೊಳ್ಳೋ ಮುಖಾಂತರ ಈ ಒಂದು ಏನು ಪಂಚಾಯತಿಯ MPNRT ಉದ್ಯೋಗ ಖಾತ್ರಿ ಯೋಜನೆಯನ್ನ ಚೆನ್ನಾಗಿ ನಾವು ಸದುಪಯೋಗ ಮಾಡ್ತೀರ ಅಂತ ಹೇಳಿ ಹೇಳ್ತಾ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿ ನಮಗೆ ಅವಕಾಶ ಕೊಟ್ಟಂತೆ ಎಲ್ಲರಿಗೂ ವಹಿಸಿ ನಮಸ್ಕಾರ. ಎರಡನೇದು ಚಿಕಿತ್ಸೆ, ಏನು ಪ್ರಾಣಿಗಳಿಗೆ ಹುಷಾರಿಲ್ಲ ಅಂದ್ರೆ ಚಿಕಿತ್ಸೆ ಇದು. ಹಾಗಾಗಿ ನಮ್ದು ಮೇಜರ್ ಎರಡು. ಇನ್ನು ವಿಶೇಷವಾಗಿ ಅಂತಂದ್ರೆ ಈಗ ಏನು ನಮ್ಮ ಮಾಜಿ ಅಧ್ಯಕ್ಷ ಹೇಳಿದಂಗೆ ಅವರು ಈಗ ಅದು ಕುರಿ ಸಾಕಾಣಿಕೆ ಏನಪ್ಪಾ ಅಂದ್ರೆ ಅದು ಸೆಂಟ್ರಲ್ ಗೌರ್ಮೆಂಟ್ ಆಹ್ವಾನಿಸಿ ಇಲ್ಲಿ ತನಕ ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲ ವಂದಿಸಿ ನಾನು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಜಯಲಕ್ಷ್ಮಿ ಅವರಿಗೆ ವಂದನೆಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಅಂಗನವಾಡಿ ಪಶು ವೈದ್ಯಾಧಿಕಾರಿಗಳಾದ ಮಲ್ಲಿಕಾರ್ಜುನವರು ಸಹ ವಂದನೆಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ತಾಲೂಕು ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮದ ವ್ಯವಸ್ಥಾಪಕರಾದ ಮೋಹನ್ ರಾವ್ ಸಹ ವಂದನೆಯನ್ನು ಅರ್ಪಿಸುತ್ತೇವೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ರತ್ನಮ್ಮನವರು ಸಹ ವಂದನೆಯನ್ನು ಅರ್ಪಿಸುತ್ತೇವೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಪ್ರಕಾಶ್, ಬಸವರಾಜು, ರಾಘವೇಂದ್ರ ಹಾಗೂ ಭೂಮಿರಾಜರವರು ಸಹ ವಂದನೆಯನ್ನು ಅರ್ಪಿಸುತ್ತೇವೆ. ಅದೇ ರೀತಿ ಜಮೀರ್ ಉಲ್ಲಾ ಅವರು ಉಪ ವಲಯ ಅರಣ್ಯಾಧಿಕಾರಿಗಳು ಅವರು ಸಹ ವಂದನೆಯನ್ನು ಅರ್ಪಿಸುತ್ತೇವೆ. ತಾಲೂಕು ಸಂಯೋಜಕರು ನಾಗರಾಜ್ ಅವರು ಸಹ ವಂದನೆಯನ್ನು ಅರ್ಪಿಸುತ್ತೇವೆ. ಅದೇ ರೀತಿ ಗ್ರಾಮ ಪಂಚಾಯತ್ ಅಧಿಕಾರಿಗಳಾದ ತಿಪ್ಪೇಸ್ವಾಮಿ ಅವರಿಗೂ ಸಹ ವಂದನೆಯನ್ನು ಅರ್ಪಿಸುತ್ತೇವೆ. ಅದೇ ರೀತಿ ಗ್ರಾಮ ಪಂಚಾಯತ್ ಸಂಪನ್ಮೂಲ ವ್ಯಕ್ತಿಗಳಾದ ದೀಪಾ, ರಂಗಸ್ವಾಮಿ, ರಾಜೇಶ್ವರಿ, ಶಿವಕುಮಾರ್, ರವ್ಯ ಅವ್ರಿಗೂ ಸಹ ವಂದನೆಯನ್ನು ಅರ್ಪಿಸುತ್ತೇವೆ. ಇಲ್ಲಿ ಸೇರಿದಂತಹ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರು ಹಾಗೂ ಸ್ತ್ರೀ ಶಕ್ತಿ ಸಂಘದವರಿಗೂ ಸಹ ವಂದನೆಯನ್ನು ಅರ್ಪಿಸಿದ್ದೇವೆ. ತಿಂಡಿ ವ್ಯವಸ್ಥೆ ಇದೆ, ತಿಂಡಿ ತಿನ್ಕೊಂಡು ಹೋಗ್ಬೇಕು.